ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಒಂದೊಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ವಿಚಾರವನ್ನು ಗುರುಜಿಯವರು ನಮಗೆ ತಿಳಿಸ್ತಾ ಹೋಗ್ತಾರೆ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಹಾಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಕ್ಕೆ ಅವಕಾಶವಿದೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ನೀವು ಕೊಡಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ. ಹಾಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರೂಜಿಯವರು ಸಿನಿಮಾ ರಂಗದ ಕುರಿತಾಗಿ ನಾವು ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ಸಂಚಿಕೆಯಲ್ಲಿ ಗುರೂಜಿಯವರು ನಮಗೆ ತಿಳಿಸ್ಕೊಟ್ರು. ಯಾವ ಮನೆಯಲ್ಲಿ ಯಾವ ಗ್ರಹಗಳಿದ್ದರೆ ಸಿನಿಮಾ ರಂಗದಲ್ಲಿ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ನೀವು ಯಶಸ್ಸನ್ನು ಪಡ್ಕೊಳ್ಬಹುದು ಅನ್ನೋದನ್ನು ನಾವು ತಿಳ್ಕೊಳ್ತಾ ಇದ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ 5ನೇ ಮನೆ ಮತ್ತು 8ನೇ ಮನೆಯಲ್ಲಿ ಯಾವ ಗ್ರಹಗಳಿದ್ದರೆ ನೀವು ಸಿನಿಮಾ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ, ಇದಕ್ಕೆ ಏನಾದ್ರು ಪರಿಹಾರ ಮಾರ್ಗಗಳು ಇದ್ದಾವ, ಸಕ್ಸಸ್ ಅಂದರೆ ಯಾವ ರೀತಿಯಾಗಿರುತ್ತೆ, ಸೊ ಪರಿಶ್ರಮ ಇರಬೇಕು ಅಂತ ಹೇಳಿದ್ವಿ, ಯೋಗ, ಯೋಗ್ಯತೆ, ಸೊ ಈ ರೀತಿಯಾದಂಥ ವಿಚಾರಗಳ ಕುರಿತಾಗಿ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹೈಗ್ರೀವ ಮುಪಾಸ್ಮಹೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮುಕ್ಷಯಮಾಮೃತಾತ್. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. ಎಸ್ ವೀಕ್ಷಕರೇ, ನಾವು ನಿಮಗೆ ಪ್ರತಿದಿನವೂ ಕೂಡ ಹೇಳ್ತಾ ಬರ್ತಾ ಇದ್ದೀವಿ, ಜ್ಯೋತಿಷ್ಯ ಶಾಸ್ತ್ರವನ್ನು ಯಾರು ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ, ನಿಮ್ಮ ಭವಿಷ್ಯವನ್ನು ನೀವೇ ನೋಡ್ಕೊಳ್ಬಹುದು. ಇಡೀ ಕುಟುಂಬವೇ ಕೂತು ಜ್ಯೋತಿಷ್ಯವನ್ನು ಕಲೀಲಿಕ್ಕೆ ಒಂದು ಅವಕಾಶವಿದೆ. ಮಾರ್ಚ್ 15ನೇ ತಾರೀಕಿನಿಂದ ಕೇವಲ 15 ದಿನಗಳ ಕ್ಲಾಸಸ್ ನಡೆಯುತ್ತೆ. ಆನ್ಲೈನ್ ಕ್ಲಾಸಸ್ ಇರುತ್ತೆ. ಸೊ ಮನೆ ಮಂದಿಯೆಲ್ಲ ಕುಟುಂಬ ಸಮೇತರಾಗಿ ಕೂತು ಆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲೀಲಿಕ್ಕೆ ಒಂದು ಅವಕಾಶವಿದೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಮಾರ್ಚ್ 15ನೇ ತಾರೀಕಿಂದ ತರಗತಿಗಳು ಪ್ರಾರಂಭವಾಗ್ತಾ ಇದ್ದಾವೆ. ಆ ತರಗತಿಗೆ ನೀವು ಜಾಯಿನ್ ಆಗಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ನಿಮ್ಮ ಹೆಸರನ್ನು ಇವತ್ತು ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ ಗೀತಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 4/7/21 ಮ್ಯಾಮ್. 4/7/21. ಸಮಯ 2:52 ಬೆಳಗ್ಗೆನಾ? ಮಧ್ಯಾಹ್ನ ಮೇಡಮ್, ಮಧ್ಯಾಹ್ನ. 2:52 ಮಧ್ಯಾಹ್ನ. ಹಾ. ಯಾವ ಊರಲ್ಲಿ ಹುಟ್ಟಿರೋದು? ಮಧುಗಿರಿ ಮೇಡಮ್. ಮದ್ದೂರು, ಮಧುಗಿರಿ. ಮಧುಗಿರಿ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮೇಡಮ್, ಅವನಿಗೆ ಸ್ವಲ್ಪ ಇನ್ನೂ ಮಾರ್ಕ್ಸ್ ಕರೆಕ್ಟಾಗಿ ಬರ್ತಾ ಇಲ್ಲ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಅವರ ರಾಶಿ ಬಂದ್ಬಿಟ್ಟು ಮೇಷರಾಶಿ, ಸರಿನಾ? ಹೌದು ಸರ್. ಭರಣಿ ನಕ್ಷತ್ರ. ಹೌದು ಸರ್. ಹುಟ್ಟಿದಾಗ ಶುಕ್ರದಶೆ ಇತ್ತು. ಹಾ. ಇಲ್ಲಿಗೆ ಮಾತಿಗೆ ಕಾರಕ ಜನರಲಿ ಏನು ಹೇಳ್ಬಿಡ್ತಾರೆ, ಇಲ್ಲಿ ಕೇತು ಇದೆ 2ರಲ್ಲಿ ಅಂತ. ಕರೆಕ್ಟಾ? ತೋರಿಸ್ತೇನೆ ನೋಡಿ. ಸೊ ಕೇತು ಶಾಂತಿ ಮಾಡಿಸಿದ್ರಾ? ಇಲ್ಲ ಸರ್, ಮಾಡಿಸಿಲ್ಲ. ಹೇಳಿದ್ರು, ಅದಕ್ಕೆ ನಾನು ನಿಮಗೆ ಕೇಳೋಣ ಅಂತ. ಓಕೆ, ರೈಟ್. ದಶಾಭುಕ್ತಿಗಳ ಮೇಲೇ ನಿಂತಿರೋದು. ದಶಾ ಯಾವುದು? ಶುಕ್ರದಶದಲ್ಲಿ ಇವಾಗ ಸದ್ಯಕ್ಕೆ 2027ವರೆಗೂ ಕೂಡ ರಾಹು ಭುಕ್ತಿ ಇದೆ. ಇಲ್ಲಿ ನಮಗೆ ದಶಾ ಆಲೋಚನೆ ಮಾಡೋಣ. ದಶಾ ಇರ್ತಕ್ಕಂಥ ಒಂದು ಕಾಂಬಿನೇಷನ್ನು ಶುಕ್ರ ಯಾವ ನಕ್ಷತ್ರದಲ್ಲಿದ್ದಾನೆ ಅದೇ ಫಲಗಳು ಕೊಡೋದು. 3ನೇ ಮನೆ ಅಂದರೆ ಅಲ್ಲಿ ಸಂಭಾಷಣೆಯ ವಿಚಾರದಲ್ಲಿ ನೆಗೆಟಿವಿಟಿ ಅಂತ ಕರಿತೀವಿ. 3ನೇ ವಿಚಾರ ತೊಗೊಳ್ಬೇಕಿಲ್ಲಿ. 3ನೇದು 3, 4, 5. ಈ 3, 4, 5 ಯಾವ ಕಾಂಬಿನೇಷನ್ ಬರ್ತಾ ಇದೆ? ಶನಿ ಬರ್ತಾ ಇದೆ. 3ನೇ ಮನೆ. ನಾವು ಯಾವಾಗಲೂ ಕೂಡ ಇಲ್ಲಿ ಹೋಗ್ಬಿಟ್ಟು ವಾಪಸ್ ನಾವು ಇಲ್ಲಿ ನೋಡ್ತೀವಿ, ಇಲ್ಲಿ ಶನಿ 4ನೇ ಮನೇಲಿದ್ದಾನೆ. ಡಿಗ್ರಿ ವೈಸ್ ಅಂದರೆ ಆಕಾಶದಲ್ಲಿ ಆ ಮನೇಲಿಲ್ಲ. ಹಿ ಹ್ಯಾಸ್ ಶಿಫ್ಟೆಡ್ ಬ್ಯಾಕ್. ಇದನ್ನು ನಾವು ಭಾವಚಲಿತ ಅಂತ ಒಂದು ಕರಿತೀವಿ. ಎಲ್ಲ ಇಲ್ಲಿ ಪ್ಲಾನೆಟರಿ ಪೊಸಿಷನ್ಸು, ಇದು ಎಲ್ಲ ಕಾಂಪೌಂಡರ್ಗಳಿಗೆ ಮತ್ತು ಈ ಇವರು ಇರ್ತಾರಲ್ಲ ಅರ್ಚಕರುಗಳಿಗೆ ಇವೆಲ್ಲ ಗೊತ್ತಿಲ್ಲ, ಹೊಸ ಸಬ್ಜೆಕ್ಟ್ ಗೊತ್ತಿಲ್ಲ ಅವ್ರಿಗೆ. ಇನ್ನು ಹಳೆಯದು 2ನೇ ಮನೆಯೇ ನೋಡ್ತಾರೆ. 2ನೇ ಮನೆಯಲ್ಲಿ ಕೇತು ತುಂಬ ಚೆನ್ನಾಗಿದ್ದಾನೆ. ಇಲ್ಲಿ ಪ್ರಾಬ್ಲಮೇ ಶನಿ. ಸ್ಯಾಟರ್ನ್ ಇಸ್ ದಿ ಪ್ರಾಬ್ಲಮ್. ಸೊ ಇಲ್ಲಿ ನಾವು ನೋಡಿದಾಗ
ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ, ಯಾಕಂದರೆ ಅವ್ರ ಪಾಪ ಇದು ಮಾಡ್ಕೊಳ್ಳೋದು. ಇದು 4ನೇ ಮನೆ ಅಂದರೆ ರೋಮನ್ ಅಂಕಿಲ್ 4 ಅಂತ ಬರೆದಿದ್ದಾರೆ, ಕರೆಕ್ಟಾ? ಆ 4ನೇ ಮನೆ ಸ್ಟಾರ್ಟ್ ಆಗೋದು 23 ಡಿಗ್ರಿ. ಹೈಲಿ ಸೈಂಟಿಫಿಕ್ಕಾಗಿ ಮಾಡ್ತೀವಿ, ಸುಮ್ಮನೆ ಈ ಗೂಂಡಾಚಾರ ಥರ ಡ್ರೆಸ್ಗಳು ಹಾಕೊಂಬಂದು ಹೇಳೋದಿಲ್ಲ. ಪ್ಯೂರ್ ಸೈನ್ಸ್. ಯಾರ್ಯಾರು ನಮ್ಮ ಪ್ರೋಗ್ರಾಮ್ ನೋಡ್ತಾರೆ ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲ ಕಾರ್ಯಕ್ರಮ ಬಿಟ್ಟು ನನ್ನ ಕಾರ್ಯಕ್ರಮ ಮಾತ್ರ ನೋಡಿ, ಒಂದು ಕಲೀರಿ. ಓಕೆ, ಇಲ್ಲ ಅಂದರೆ ಜ್ಯೋತಿಷ್ಯ ಎಲ್ಲೂ ಹೋಗಬೇಡಿ. ಇಲ್ಲಿ ಸ್ಯಾಟರ್ನ್ ನೋಡಿದ್ರೆ 18 ಡಿಗ್ರಿಲಿದೆ, ಅಂದರೆ ಆಕಾಶದಲ್ಲಿ ಈ ರಾಶಿಲಿ 18 ಡಿಗ್ರಿಲಿ ಕೂತಿದ್ದಾನೆ. ಸೊ ಅಲ್ಲಿ ನಾವು ಸ್ಕ್ರೀನ್ ಮೇಲೆ ನೋಡಿದ್ರೆ 23 ಡಿಗ್ರಿಗಿನ ಹಿಂದೆ ಇದ್ದಾನೆ. ಈಸ್ ಬ್ಯಾಕ್ ಡಿಗ್ರಿ ವೈಸ್. ಮನೆ ಇರೋದು 23 ಡಿಗ್ರಿ, ಶನಿ ಇರೋದು ಅದ್ರ ಹಿಂದೆ ಅಂದಾಗ 4 ಬರಲ್ಲ, 3 ಬರುತ್ತೆ. ಅವಾಗ 3ನೇ ಮನೆ ಬರುತ್ತೆ. ಎಸ್ ಶಿಫ್ಟೆಡ್. ರಾಶಿ ಪ್ರಕಾರ ಈ ರಾಶಿ, ರಾಶಿ ಪ್ರಕಾರ ಈ ರಾಶಿ, ಮನೆ ಪ್ರಕಾರ 3, ರಾಶಿ ಪ್ರಕಾರ 4 ಕಾಣಿಸ್ತಾ ಇದೆ ಅಷ್ಟೇ. ಓಕೆ ಓಕೆ. ಸೊ ಥರ್ಡ್ ಹೌಸ್ ಇಸ್ ದಿ ಹೌಸ್ ಆಫ್ ಕಮ್ಯುನಿಕೇಷನ್. ಥರ್ಡ್ ಹೌಸ್ ಇಲ್ಲಿ ಕಮ್ಯುನಿಕೇಷನ್ ಬರ್ತಕ್ಕಂಥ ಶನಿನೇ ಇವರಿಗೆ ಸಮಸ್ಯೆ ಕೊಡ್ತಾ ಇರೋದು. ಮೊದಲು ಇವರು ಶನಿಗೆ ದಾನ ಮಾಡಲೇಬೇಕು ಮೊದಲಾಗಿ. ಆ ಒಂದು ವಿಚಾರದಲ್ಲಿ ಶನಿ 3ನೇ ಗ್ರಹ ಅಂತಂದರೆ ಇಲ್ಲಿ ನಾವು 3ನೇ ಮನೆ ಮತ್ತು 4ನೇ ಮನೆ ಮತ್ತು 5ನೇ ಮನೆ 3 ಕೊಟ್ಟಿರೋದ್ರಿಂದ ಮೊದಲು ಎಳ್ಳೆಣ್ಣೆಯನ್ನು ದಾನ ಮಾಡಬೇಕು ಅವ್ರಿಗೆ ಮುಟ್ಟಿಸಿ. ಓಕೆ, ಫಸ್ಟ್ ಅದು ಇಂಪಾರ್ಟೆಂಟು. ಆಮೇಲೆ ಕೇತು 1ರಲ್ಲಿದ್ದಾನೆ, ಅವನು 2ನೇ ಮನೇಲಿ ಇಲ್ಲ, ಅಲ್ಲೂ ಶಿಫ್ಟ್ ಆಗ್ಬಿಟ್ಟಿದ್ದಾನೆ. 2ನೇದರಲ್ಲಿ ಕೇತು ಇರೋದ್ರಿಂದ ಅದೇ ಜಾಗದಲ್ಲಿ ಕೇತು 1.5 ವರ್ಷ ಇರ್ತಾರೆ, 1.5 ವರ್ಷ ಅಲ್ಲೇ ಇರ್ತಾರೆ. ಈಗ ಏನು ತೋರಿಸಿದ್ರಲ್ಲ 21ರಲ್ಲಿ 1.5 ವರ್ಷದಲ್ಲಿ ಎಷ್ಟು ಜನ ಹುಟ್ಟಿರ್ತಾರೆ, ಎಷ್ಟು ಜನಸಂಖ್ಯೆ ಹುಟ್ಟಿರುತ್ತೆ ಸುಮ್ಮನೆ ಹೇಳೋಕ್ಕಾಗಲ್ಲ ಗುರುಗಳೇ. ಹಾಂ ಅಲ್ವಾ? ಹೌದು. ಅವ್ರಿಗೆಲ್ಲ ಈಗ ಮಾತು ಬರಬಾರ್ದು, ಈ ಕಾಂಪೌಂಡರ್ ಹೇಳ್ದಂಗೆ. ಹೌದು. ಯಾಕಂದ್ರೆ ಅದೇ ಲಗ್ನ 2 ಅವರ್ ಇರುತ್ತೆ, ಪ್ರತಿ ದಿವಸ 2 ಅವರ್ ಅಲ್ಲಿಗೆ ಬರುತ್ತೆ. ಸೇಮ್ ಕ್ಲಾಕ್ ಅಲ್ವಾ ಇದು ಕ್ಲಾಕ್. ಇದು ತುಲಾ ಲಗ್ನದಲ್ಲಿ ಅವ್ರು ಹುಟ್ಟಿರೋದು. ಸೊ ತುಲಾ ಲಗ್ನ ಎವ್ರಿ ಡೇ ಅಲ್ಲಿಗೆ ಅದೇ ಟೈಮಿಗೆ ಅವ್ರು ಹುಟ್ಟಿರೋ ಟೈಮಿಗೆ ಹಿಂದೆ ಮುಂದೆ 2 ಅವರ್ಸ್ ಬರುತ್ತೆ. ಪ್ರತಿಯೊಬ್ಬರ ಜಾತಕದಲ್ಲೂ 2ನೇ ಮೇಲೆ ಕೇತು ಕೂತಿರುತ್ತೆ. ಸೊ ಹುಟ್ಟಿದವರು ಎಲ್ಲರಿಗೂ ಕೂಡ ಈಗ ಮಾತು ಬರಬಾರ್ದು, ಅದಲ್ಲ. ಅದರ ಸೀಕ್ರೆಟ್ಸು ದಶದಲ್ಲಿರೋ ನಕ್ಷತ್ರ. ಶುಕ್ರ ದಶದಿಂದ ಪ್ರಾಬ್ಲಮ್, ಶುಕ್ರ ಪ್ರಾಬ್ಲಮ್ ಇಲ್ಲ, ಅದರೊಳಗಡೆ ಹೋಗ್ತಕ್ಕಂಥ ನಕ್ಷತ್ರದಿಂದ ಪ್ರಾಬ್ಲಮ್. ಅದ್ಯಾವುದು ನಕ್ಷತ್ರ ಅಲ್ಲಿಗೆ ಬರಬೇಕು. ಓಕೆ, ಇವರಿಗೆ ಇದನ್ನು ಮಾಡಿ. ಮತ್ತು ಹಾಗೆ ನಮ್ಮ ಒಂದು ತುಂಬ ಸತಿ ಹೇಳ್ತಾ ಇದ್ದೆ, ಒಂದು ಜಗತ್ತಲ್ಲಿ ಒಂದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಡಿವೈಸ್ ಕಂಡುಹಿಡಿದ್ದಾರೆ ಅಂತ. ಅದರಿಂದ ತುಂಬ ಜನಕ್ಕೆ ಬೇಗ ಮಾತು ಬಂದಿದೆ. ಸ್ವಲ್ಪ ಕಾಸ್ಟ್ಲಿ ಅದು, ಹೀಲಿ ಅಂತ. ನಾವು ತುಂಬ ಜನಕ್ಕೆ ಅದು ಜರ್ಮನ್ ಪ್ರಾಡಕ್ಟ್. ಅದು ವೈಬ್ರೇಷನ್ ಅಂದರೆ ಒಂದು ಕಂಪನಾಂಕಗಳು ಕಳಿಸ್ತಾ ಇರುತ್ತೆ, ಈ ಮಾತಿಗೆ ಸೆಲ್ಸ್ನೆಲ್ಲ ಆಕ್ಟಿವೇಟ್ ಮಾಡುತ್ತೆ. ಸೊ ಆ ಒಂದು ಡಿವೈಸು 800 ಕಾಯಿಲೆಗಳನ್ನು ಒಂದು ಥೆರಪೆಟಿಕ್ ಆಗಿ ಯೂಸ್ ಮಾಡ್ತೀವಿ. ಅದನ್ನು ಥೆರಪೆಟಿಕ್ ಯೂಸ್ ಅಂತ ಬರುತ್ತೆ. ಅದ್ಭುತವಾಗಿರ್ತಕ್ಕಂಥದ್ದು ಹೀಲಿ ಅಂತ ಗೂಗಲ್ ಮಾಡಿದ್ರು ಸಿಗುತ್ತೆ. ನಮ್ಮ ಆಫೀಸ್ಗೆ ಫೋನ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ವಿಚಾರ ತೋರಿಸ್ತಾರೆ. ಈ ಅಲ್ಝೈಮರ್ಸ್ ಡಿಸೀಸು, ಆಟಿಸಮು, ಸ್ಲೋ ಲರ್ನರು, ಅವ್ರಿಗೆಲ್ಲ ಹೆಲ್ಪ್ ಆಗಿದೆ. ಗ್ರಹಗಳು ಪ್ರಾಬ್ಲಮ್ ಆಗುತ್ತೆ, ಟೆಕ್ನಾಲಜಿ ಯೂಸ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ. ಅದು ಅಂದರೆ ಈ ನೆಗೆಟಿವ್ ಇರೋದು ನೆಗೆಟಿವ್ ಆಗಿ ಪಾಸಿಟಿವ್ ಆಗುತ್ತೆ. ಒಳ್ಳೆಯದಾಗಿ ಮುಂದಿನ ಕರೆ ತಗೊಳ್ಳೋಣ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ, ಆನಂದ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ ಸರ್. ಮೇಡಮ್, ಹುಟ್ಟಿದ ದಿನಾಂಕ ಬಂದು 17/4/1999. 17/4/99. ಸಮಯ 91 ಮೇಡಮ್. 91. ಓಕೆ, ಸಮಯ ಹೇಳಿ. ಸಮಯ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಸರಿ ಸುಮಾರು ಬೆಳಗಿನ ಜಾವ 4:15 5 ಗಂಟೆವರೆಗೂ. ಓಕೆ, ಹಾಗಿದ್ರೆ ಸಮಯ ನಿಮಗೆ ಡೌಟ್ ಇದೆ ಅನ್ನೋದಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾಗತ್ತೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 6. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮದುವೆ ಬಗ್ಗೆ, ಆಮೇಲೆ ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಕೇಳೋಕೆ ಅವಕಾಶವಿದೆ. ಯಾವ ವಿಚಾರಕ್ಕೆ ಹೋಗ್ತೀರಾ? ನನ್ನ ಮದುವೆ ಬಗ್ಗೆ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಕ್ಲಾಸ್ ಫೀಸು 15,000. ಓಕೆ. ನಿಮ್ಮ ಜೀವನದಲ್ಲಿ 15,000 ತುಂಬ ಕಾಸ್ಟ್ಲಿ ಅಂದರೆ ಕ್ಲಾಸಿಗೆ ಬರಬೇಡಿ. ಓಕೆ, ಯಾಕಂದರೆ ನೀವು ಮ್ಯಾರೇಜ್ ಆದಮೇಲೆ ಜಾಬು, ವಯಸ್ಸಾದವ್ರು ಕೇಳ್ತಾರೆ, ಹೆಂಗಸರು ಕೇಳ್ತಾರೆ. ಯು ಆರ್ ಆಲ್ ಯಂಗ್ಸ್ಟರ್ಸ್. ಯು ಶುಡ್ ಲರ್ನ್ ದಿಸ್ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಮಾಡಿರೋದು, ಅದ್ರ ಮೇಲೆ ಪ್ಲಾನೆಟರಿ ಇಂಟೆಲಿಜೆನ್ಸ್ ಮೇಲೆ ಮಾಡಿರೋದು. ಇವತ್ತು ಬರೀ ಜಾಬು, ಮ್ಯಾರೇಜ್. ನಾಳೆ ಜಾಬ್ ಸೇರ್ತೀರಾ, ಪ್ರಮೋಷನ್ ಅಂತ ಕೇಳ್ತೀರಾ. ಪ್ರಮೋಷನ್ ಆದಮೇಲೆ ಚೇಂಜ್ ಆಫ್ ಜಾಬ್ ಕೇಳ್ತೀರಾ. ಚೇಂಜ್ ಆಫ್ ಜಾಬಲ್ಲಿ ಅಲ್ಲೇನೋ ಗಲಾಟೆಗಳು ನಡೆಯುತ್ತೆ, ಯು ವಿಲ್ ಲಾಸ್ ಆಫ್ ಜಾಬ್ ಆಗುತ್ತೆ. ಎಷ್ಟು ವರ್ಷ ಹಂಗೆ ಇರುತ್ತೆ ಅಂತಿಲ್ಲ. ಫಾರ್ ಎವ್ರಿಥಿಂಗ್ ಲರ್ನಿಂಗ್ ಇಸ್ ದಿ ಬೆಸ್ಟ್ ಸೊಲ್ಯೂಷನ್, ಫಸ್ಟ್ ನಿಮ್ಗೆ ಹೇಳೋದು. ಓಕೆ ಓಕೆ ಅಂತ ಹೇಳ್ಬಾರ್ದು, ಐ ವಿಲ್ ಟ್ರೈ ಟು ಲರ್ನ್ ಅನ್ಬೇಕು ಅಷ್ಟೇ. ಸರಿ ಸರ್, ಶೋರ್ ಸರ್. ಓಕೆ, ಶೋರ್, ಥ್ಯಾಂಕ್ ಯು ವೆರಿ ಮಚ್. ಈಗ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಮಂಗಳ ತುಂಬ ಸ್ಟ್ರಾಂಗ್ ಆಗಿದೆ.
ವಂಡರ್ಫುಲ್ ಜಾಬ್ ಸಿಗುತ್ತೆ ದಶದಲ್ಲಿ. ಈಗ ಸದ್ಯಕ್ಕೆ ರಾಹು ಭುಕ್ತಿ, ಯುವರ್ ಜಾಬ್ ಆಲ್ಸೋ ಶೋಯಿಂಗ್ ದಟ್ ಟ್ರಾವೆಲು ಇರುತ್ತೆ, ಅಂದರೆ ಬೇರೆ ಕಡೆ ಸಣ್ಣದಾಗಿ ಓಡಾಡೋದು ಇರುತ್ತೆ, ಮನಿನೂ ಇರುತ್ತೆ, ಗುಡ್ ರೆಮ್ಯುನರೇಷನು ಕೊಡುತ್ತೆ. ಬಟ್ ಈಗ ಬರ್ತಕ್ಕಂಥ ಭುಕ್ತಿ ನಾವು ಯಾವ ಥರ ನೋಡ್ತೀವಿ ಅಂದರೆ ದಿಸ್ ಈಸ್ ದಿ ಫಸ್ಟ್ ಒನ್ ನಾವು ನೋಡೋದು, ಅಂದರೆ ಹೌ ಈಸ್ ಓವರ್ ಆಲ್, ಇದು ಸೆಕೆಂಡು. ಆಮೇಲೆ ಈಗ ಸದ್ಯದ ಪರಿಸ್ಥಿತಿ ಥರ್ಡ್. ಈ ಆರ್ಡ್ರಲ್ಲಿ ನೋಡ್ತೀವಿ, 1, 2, 3 ಆರ್ಡ್ರಲ್ಲಿ ನೋಡ್ತೀವಿ. 1 ವೆರಿ ಗುಡ್, 2 ವೆರಿ ಗುಡ್. ಅಂದರೆ ಇವರಿಗೆ ಕೆಲಸ ಸಿಕ್ಕಿ ಹೆಚ್ಚು ಕಮ್ಮಿ 2030ವರೆಗೂ ಸೂಪರಾಗಿರುತ್ತೆ ಅಂತ ಫಸ್ಟ್ ಲೆವೆಲಲ್ಲಿ ಹೇಳ್ಬಿಡ್ತೀವಿ. ಕೆಲಸ ಸಿಕ್ಕೇ ಸಿಗುತ್ತೆ 2030ವರೆಗೂ ಅದ್ಭುತ ಅಂತ ಹೇಳುತ್ತೆ ಆ ಲೈನು, ಫಸ್ಟ್ ಲೈನ್. ಸೆಕೆಂಡ್ ಲೈನ್ಗೆ ಹೋಗ್ತೀವಿ, ಇಲ್ಲೂ ಕೂಡ ಪಾಸಿಟಿವ್ ಇದೆ ಅಂತಂದರೆ ಅದರಲ್ಲಿ ಸಬ್ ಪೀರಿಯಡು, ಅಂದರೆ 4 ವರ್ಷದಲ್ಲಿ ಈಗ ಅದು ಚೆನ್ನಾಗಿದೆ. ಆದರೆ ಇದು ಯಾಕೋ ಈಗ ಸದ್ಯಕ್ಕೆ 12 ತೋರಿಸ್ತಾ ಇದೆ. ಈ ಜಾಬ್ ಸಿಗೋದ್ರಲ್ಲಿ ಎಲ್ಲ ಅಪ್ಲೈ ಮಾಡ್ತಾರೆ, ರಿಪ್ಲೈ ಸಿಗಲ್ಲ. ಅದು ಇದರಲ್ಲಿ ಸ್ವಲ್ಪ ಕಷ್ಟ ಇದೆ. ಇದಾದಮೇಲೆ ನೆಕ್ಸ್ಟ್ ಕೇತು ಬರ್ತಾನೆ 11/6, ಇವರಿಗೆ ಕೇತುನಲ್ಲಿ ಜಾಬ್ ಸಿಗುತ್ತೆ. ಅದನ್ನು ಹೇಗೆ ನೋಡ್ತೀವಿ, ಇದೇ ಪ್ಲಾನೆಟರಿ ಇಂಟೆಲಿಜೆನ್ಸ್ ಇಲ್ಲಿ ಇದರಲ್ಲಿ ಓಪನ್ ಮಾಡಿ ತೋರಿಸ್ದಾಗ ಗೊತ್ತಾಗುತ್ತೆ. ಇದನ್ನು ಟಚ್ ಮಾಡ್ತೀವಿ. ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥದ್ದು 2025 ಆಗಸ್ಟ್ವರೆಗೂ ಕೂಡ ರಾಹು ಇದೆ, ಅದನ್ನು ಟಚ್ ಮಾಡ್ತೀವಿ. ಸದ್ಯಕ್ಕೆ ಆವಾಗಲೇ ಹೇಳಿದ್ನಲ್ಲ 2025 ಮರ್ಕ್ಯೂರಿ ನಡೀತಾ ಇದೆ ಅಂದರೆ 19th ಮಾರ್ಚ್ವರೆಗೂ ಇವ್ರಿಗೆ ಜಾಬು ಸ್ವಲ್ಪ ಕಷ್ಟ. 19th ಮಾರ್ಚಿಂದ 10/4 ಏಪ್ರಿಲ್ 10ನೇ ತಾರೀಕು ಇವ್ರಿಗೆ ಕೆಲಸ ಸಿಗುತ್ತೆ. ವಿತ್ ಟೈಮಿಂಗ್ ಹೇಳ್ತೀವಿ. ಹೇಳ್ಬಿಡ್ಲಿ ಯಾರು ನೋಡೋಣ, ಪುರೋಹಿತರು ಯಾರು ಹೇಳ್ಬಿಡ್ಲಿ ನೋಡೋಣ. ಅವ್ರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀನಿ, ಅವ್ರು ವೃತ್ತಿಲಿದ್ದಾರೆ, ಇದನ್ನು ಕಲ್ತ್ಕೊಳ್ಳಿ. ಸಮಾಜಕ್ಕೆ ಒಳ್ಳೆ ವಿಚಾರಗಳು ಹೇಳಬೇಕು ಅವರು. ಸುಮ್ಮನೆ 2ನೇ ಮನೆ ಕೇತು ಅಂತ ಯಾವುದೋ ಇದರಲ್ಲಿ ಹೇಳಿದ್ವಲ್ಲ, ಅಲ್ಲಿ ಶನಿ ಪ್ರಾಬ್ಲಮ್ ಅಲ್ಲಿ. ಸ್ಯಾಟರ್ನ್ ಇಸ್ ದಿ ಹೌಸ್ ಆಫ್ ಕಮ್ಯುನಿಕೇಶನ್, 3rd ಹೌಸಲ್ಲಿ ಕೂತಿದೆ. ಸ್ಯಾಟರ್ನ್ ಸ್ಲೋ ಬೇರೆ. ಆ ಮಗುಗೆ ಬಂದೇ ಬರುತ್ತೆ, ನಿಧಾನಕ್ಕೆ ಬರುತ್ತೆ. ನಿಧಾನಕ್ಕೆ ಬರ್ತಾ ಏನಾಗುತ್ತೆ, 20 ವರ್ಷದಲ್ಲೂ ಕೂಡ ನಿಧಾನಕ್ಕೆ ಮಾತಾಡ್ತಾರೆ. ಫಾಸ್ಟ್ ಮಾಡಬೇಕದು, ಆ ಸ್ಯಾಟರ್ನ್ ಆಕ್ಟಿವೇಟ್ ಮಾಡ್ಬೇಕು ಹಂಗೆ. ಸೊ ಇವ್ರಿಗೆ ಸಿಕ್ಕೇ ಸಿಗುತ್ತೆ, ಟೆನ್ಷನ್ ಇಲ್ಲ. ಇದಕ್ಕೆ ರೆಮಿಡಿ ಏನು ಅಂತ ಕೇಳಿದಾಗ ನೆಕ್ಸ್ಟ್ ಸಿಗ್ತಕ್ಕಂಥ 11/6/11 ನಮ್ಮ ಕೆಲಸದ ವಿಚಾರ. ಅದು ಸೂರ್ಯನಿಂದ ಬಂದಿದೆ. ಸೂರ್ಯನೇ ಇವರಿಗೆ ಸಪೋರ್ಟ್ ಮಾಡೋದು ನೆಕ್ಸ್ಟ್ ಅವ್ರಿಗೆ. ಸೊ ಸೂರ್ಯ ನಮಸ್ಕಾರ ಮಾಡಿದ್ರೆ ಸಾಕು, ಇನ್ನೇನು ಇಲ್ಲ. ಓಕೆ ಗುರುಗಳೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಯನ್ನು ಆಲಿಸಿ ನಿಖರವಾದಂಥ ಮಾಹಿತಿಯನ್ನು ಗುರುಗಳು ನಿಮಗೆ ನೀಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800 ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ
ಪೂಜೆ ಮಾಡತಕ್ಕಂಥದ್ದು ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ಪದ್ಮಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ. ಎಸ್ ವೀಕ್ಷಕರೇ, ನೀವು ಕರೆ ಮಾಡಿದಾಗ ದಯಮಾಡಿ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ತದನಂತರ ನಮಗೆ ಕರೆ ಮಾಡಬೇಕಾಗತ್ತೆ. ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಲ್ಲಿ ಬಂದು ನೀವು ಮಾತಾಡಬೇಕಾಗತ್ತೆ. ಹಾಗೆ ನೀವು ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳು ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ, ಇನ್ನು ನಾವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು. ನಮ್ಮ ಭವಿಷ್ಯ ಏನಿದೆ, ಸೊ ಯಾವ ಫೀಲ್ಡ್ಗೆ ಹೋದರೆ ನಾನು ಸಕ್ಸಸ್ನ ಕಾಣಿಸ್ಕೊಳ್ತೀನಿ, ಅಥವಾ ನಮ್ಮ ಮನೆಯಲ್ಲಿರುವಂತಹ ಜ್ಯೋತಿಷ್ಯವನ್ನು ಅಥವಾ ಭವಿಷ್ಯವನ್ನು ನಾವು ಹೇಳಬೇಕು. ನಮ್ಮ ಮನೆಯಲ್ಲಿ ಯಾರಿಗೋ ಇದೆ, ಸೊ ಅವ್ರು ಯಾವ ಫೀಲ್ಡ್ಗೆ ಹೋದರೆ ಉದ್ಧಾರ ಆಗ್ತಾರೆ ಅಥವಾ ಸಕ್ಸಸ್ ಆಗುತ್ತಾ ಇಲ್ವಾ, ಯಾವ ಸಮಯ ನಮಗೆ ಒಳ್ಳೆಯದಿದೆ, ಸೊ ಈ ಒಂದು ವಿಚಾರದ ಬಗ್ಗೆ ನಿಮಗೆ ತಿಳುವಳಿಕೆ ಬೇಕು ಅನ್ನೋದಾದರೆ ಜ್ಯೋತಿಷ್ಯ ತರಗತಿಗೆ ನೀವು ಜಾಯಿನ್ ಆಗಬೇಕಾಗತ್ತೆ. ಸೊ ತಡ ಯಾಕೆ, ಮಾರ್ಚ್ 15ನೇ ತಾರೀಕಿಂದ ಕೇವಲ 15 ದಿನಗಳ ಒಳಗಾಗಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಗುರುಜಿಯವರು ಕೊಟ್ಟಿದ್ದಾರೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕಾಲ್ ಮಾಡಬೇಕಾಗುತ್ತೆ. ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ, ಅಥವಾ ನೇರವಾಗಿ ಗುರುಜಿಯವ್ರನ್ನ ಭೇಟಿಯಾಗಿ ಆ ವಿಚಾರಕ್ಕೆ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ಮನೆ ಮಂದಿಯೆಲ್ಲ ಕೂತು ಆ ಜ್ಯೋತಿಷ್ಯ ತರಗತಿಯನ್ನು ಅಟೆಂಡ್ ಮಾಡಲಿಕ್ಕೂ ಕೂಡ ಅವಕಾಶವಿದೆ. ಯಾರೋ ಒಬ್ಬರು ಮಾತ್ರ ಫೀಸ್ ಪೇ ಮಾಡಿರ್ತೀರ, ಇಡೀ ಮನೆ ಮಂದಿನೇ ಕೂತು ಅದನ್ನು ಕೇಳಿಸ್ಕೊಳ್ಳುವಂಥದ್ದು, ಅದ್ರ ಬಗ್ಗೆ ತಿಳುವಳಿಕೆ ಪಡ್ಕೊಳ್ಳುವಂಥ ಒಂದು ಅವಕಾಶವನ್ನು ಗುರೂಜಿಯವರು ಕಲ್ಪಿಸ್ಕೊಡ್ತಾ ಇದ್ದಾರೆ. ಈ ಅವಕಾಶವನ್ನು ನೀವೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೊಂದು ವಿಶೇಷ ಮತ್ತು ವಿನೂತನವಾದಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದು ಜ್ಯೋತಿಷ್ಯ ಕಾರ್ಯಕ್ರಮ ಆದರೂ ಕೂಡ ಒಂದು ಸೈಂಟಿಫಿಕ್ ರೀಸನ್ನ ಇಟ್ಕೊಂಡು ಇದರ ಕುರಿತಾಗಿ ಒಂದಷ್ಟು ವಿಚಾರವನ್ನು ಗುರೂಜಿಯವರು ನಮಗೆ ತಿಳಿಸ್ತಾ ಹೋಗ್ತಾರೆ. ಸೊ ಪ್ರತಿದಿನವೂ ಕೂಡ ಒಂದೊಂದು ಹೊಸ ವಿಚಾರದ ಬಗ್ಗೆ ನಾವು ಮಾಹಿತಿಯನ್ನು ಗುರುಗಳ ಕಡೆಯಿಂದ ಪಡ್ಕೊಳ್ತಾ ಇದ್ದೀವಿ. ಸಿನಿಮಾ ಕ್ಷೇತ್ರದ ಬಗ್ಗೆ ಗುರೂಜಿಯವರು ನಮಗೆ ಹೇಳ್ತಾ ಹೋಗ್ತಾ ಇದ್ರು. ಸೊ 5ನೇ ಮನೆಯಲ್ಲಿ ಮತ್ತು 8ನೇ ಮನೆಯಲ್ಲಿ ಯಾವ ಗ್ರಹಗಳಿದ್ರೆ ಸೊ ಏನಾಗುತ್ತೆ, ಸೊ ನಾವು ಸಕ್ಸಸ್ನ ಕಾಣ್ಕೊಳ್ಬಹುದಾ, ಸೊ ನಾವು ಆ ಕ್ಷೇತ್ರಕ್ಕೆ ಹೋದರೆ ಉದ್ಧಾರ ಆಗ್ತೀವಾ ಇಲ್ವಾ, ಕೈ ಸುಟ್ಕೊಳ್ತೀವಾ, ಸೊ ನೇಮ್ ಫೇಮ್ ಗಳಿಸ್ಕೊಳ್ಳೋಕ್ಕೆ ಆ ಒಂದು ಕ್ಷೇತ್ರವನ್ನು ನಾವೆಲ್ಲರೂ ಕೂಡ ಆಯ್ಕೆ ಮಾಡ್ಕೊಳ್ತೀವಿ. ಗೊತ್ತೋ ಗೊತ್ತಿಲ್ಲದೇನೋ ಆ ಕ್ಷೇತ್ರ ಅಂದರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಹಾಗಿದ್ರೆ ಇದರ ವಿಶೇಷತೆ ಏನು ಅನ್ನೋದನ್ನು ಗುರೂಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಒಂದಷ್ಟು ವಿಚಾರವನ್ನು ತಿಳಿ ಹೇಳ್ತಾರೆ. ಗುರುಗಳೇ, ಇದ್ರ ಬಗ್ಗೆ ನೀವು ಹೇಳೋದಾದರೆ. ಸುಂದರವಾಗಿರ್ತಕ್ಕಂಥದ್ದು, ಬ್ಯೂಟಿಫುಲ್ ಆಗಿರ್ತಕ್ಕಂಥ ವ್ಯಕ್ತಿಗಳು, ಹ್ಯಾಂಡ್ಸಮ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರು ನಟರಾಗ್ತಾರೆ. ಹೀರೋ ಲುಕ್ಸ್ ಇದೆ, ಹೀರೋ ಆಗ್ಬಿಡ್ಬೋದು. ಸುಳ್ಳು. ಅಕ್ಷರ ಸಹ ಲುಕ್ಸಿಂದ ಯಾರನ್ನೂ ಕೂಡ ಆಗಿಲ್ಲ. ಹೀರೋಗಳು ತಗೊಂಡ್ರೆ ಭಾರತದಲ್ಲಿ ದಂಡಿಯಾಗಿದ್ದಾರೆ ಹೀರೋಗಳು. ಹೌದು, ಒಬ್ಬರ ಮುಖಾಂತರ ಇನ್ನೊಬ್ರು ಇಲ್ಲ. ಇವತ್ತು ಅಮೀರ್ ಖಾನ್ ತಗೊಂಡ್ರೆ ಏನು ಹೈಟ್ ಇದ್ದಾರಾ? ಹೈಟ್ ಇದ್ರೆ ಮಾತ್ರ ಹೀರೋ ಅಂತಾರಲ್ಲ, ಅಮೀರ್ ಖಾನ್ ಹೈಟ್ ಇದ್ದಾರಾ? ಇಲ್ಲ. ಆ ಥರ ಎಷ್ಟೋ ಜನ ಇದ್ದಾರೆ ಹೈಟ್ ಇಲ್ಲದೆ ಇರೋರು, ಬೇಕಾದಷ್ಟು ಜನ ಇದ್ದಾರೆ ಹೈಟ್ ಇಲ್ಲದೆ ಇರೋರು. ಹೇಗಾದರೂ ಪಾಯಿಂಟ್ ನಂಬರ್ 1.
ಪಾಯಿಂಟ್ ನಂಬರ್ 2, ಮಹಿಳೆಯರಲ್ಲಿ ಬರೋಣ. ಎಷ್ಟೋ ಹೀರೋಯಿನ್ಗಿನ ಆಚೆ ಕಡೆ ನಾವು ಓಡಾಡ್ಬೇಕಾದ್ರೆ ಅವ್ರಿಗಿನ ಚೆನ್ನಾಗಿರುವಂಥವ್ರು ಚಂದುಳ್ಳಿ ಚಲುವೆ ಇರೋರೆಲ್ಲ ಈ ಮಾಲ್ಗಳಲ್ಲಿ ಹೋದಾಗ ಅಯ್ಯೋ ಏನು ಒಂಥರ ಸ್ಟಾರ್ ಥರ ಇದ್ದಾರೆ, ಅವ್ರಿಗೆ ಸುಮ್ಮನೆ ಎಲ್ಲಿದೆ ಮನೇಲಿದ್ದೀವಿ ಅಷ್ಟೇ ಸರ್. ಸೊ ನಾರ್ಮಲ್ ಆಗಿರೋರೇ ಬಂದ್ಬಿಡ್ತಾರೆ ಅಲ್ಲಿ. ಹೌದು. ಇವತ್ತೆಷ್ಟೋ ಹೀರೋಯಿನ್ಸು ಹೈಟೇ ಇಲ್ಲ, ಇಷ್ಟಿಷ್ಟೇ ಇರ್ತಾರೆ, ಬರೋರೆಲ್ಲ ಅವ್ರಿಗೆ ಸ್ಟಾರ್ಡಮ್ ಬಂದಿರುತ್ತೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಆಸೆ, ಸಿನಿಮಾ ರಂಗದ ಆಸೆ. ಎರಡನೇದು ಅದಕ್ಕೆ ಹೋಗಬೇಕು ಅನ್ನೋ ಶ್ರಮ. ಅವೆರಡೂ ಒಂದಷ್ಟು ಜನಕ್ಕೆ ಬರುತ್ತೆ, ಒಂದಷ್ಟು ಜನ, ಎಲ್ಲರಿಗೂ ಬರಲ್ಲ, ಒಂದಷ್ಟು ಜನಕ್ಕೆ ಬರುತ್ತೆ. ಸಿನಿಮಾ ರಂಗ ಕೆಲವರು ಲುಕ್ಸ್ ಇದ್ದು ಟ್ಯಾಲೆಂಟ್ ಇದ್ದು ಮಾಡ್ಬೋದು ಅಂದರೆ ನಂಗೆ ಆ ಲೈನ್ ಬೇಡಪ್ಪ ಅಂದ್ಬಿಡ್ತಾರೆ. ಕೆಲವು ಲೇಡೀಸೇ ಅಲ್ಲೋಗಿ ಯಾರು ನಿಂತ್ಕೊಂಡು ಅದೆಲ್ಲ ಬಿಸಿಲಲ್ಲಿ ಅದೆಲ್ಲ ಮಾಡ್ತಾರೆ, ಅದು ಮನಸ್ಥಿತಿ. ಒಂದಷ್ಟು ಜನ ಪಾಪ್ಯುಲೇಷನಲ್ಲಿ ಅದ್ರ ಮೇಲೆ ಆಸೆ ಹುಟ್ಟತಕ್ಕಂಥದ್ದೇ ಈ 3ನೇ ಮನೆ 5ನೇ ಮನೆ 8ನೇ ಮನೆ ಆಸೆ ಹುಟ್ಟಿಸುತ್ತೆ. ಆ ಆಸೆ ಪರಿಪೂರ್ಣವಾಗಿರಲ್ಲ. ಅಂದರೆ 3ನೇ ಮನೆ ಆ್ಯಕ್ಟಿವೇಟ್ ಆದರೆ 5th ಇರಲ್ಲ, 5th ಇದ್ದರೆ 8th ಇರಲ್ಲ, 8 ಇಲ್ಲ ಅಂದರೆ 3rd ಇರಲ್ಲ. ಸೊ ಈ ರೀತಿ ಟ್ರಯಾಂಗಲಲ್ಲಿ ಇರಲ್ಲ. ಕೆಲವೊಂದು ಸತಿ ಈ 3 ಯಾವ್ದಾದ್ರು ಒಂದು ಇದ್ರೂ ಕೂಡ ಮನಿ ಕಾಂಬಿನೇಷನ್ ಇರಲ್ಲ. ಮನಿ ಕಾಂಬಿನೇಷನ್ ಇಂಪಾರ್ಟೆಂಟ್ ಆಗುತ್ತೆ ಕೊನೆಗೆ. ಇದೆಲ್ಲ ಆಕ್ಟಿವೇಟಿಂಗ್ ದಿ ಜಾಬ್, ಆಕ್ಟಿವೇಟಿಂಗ್ ದಿ ಕರ್ಮ ಅಂತ ಕರಿತೀವಿ. ಅದ್ರ ಜೊತೆಗೆ ಏನಿರಬೇಕು ಅಂದರೆ ರೆಮ್ಯುನರೇಷನ್ ಕಾಂಬಿನೇಷನ್ ಇರಬೇಕು. ಅದಕ್ಕೆ ಎಲ್ಲ ನಟರಿಗೂ ಒಂದೇ ಫೀಸ್ ಯಾಕೆ ಬರಲ್ಲ? ಎಲ್ಲರೂ ಸಿನಿಮಾ ನಟರೆ, ಕರೆಕ್ಟಾ? ಎಲ್ಲರೂ ಸಿನಿಮಾ ನಟರೆ ಆದರೆ ಎಲ್ಲರಿಗೂ ಒಂದೇ ಥರ ಯಾಕೆ ದುಡ್ಡು ಬರ್ತಾ ಇಲ್ಲ? ನಾನು ಯಾರ್ದೇ ಹೆಸರು ಹೇಳಕ್ಕೆ ಹೋಗಲ್ಲ. ಎಲ್ಲರಿಗೂ ಗೊತ್ತು ಯಾರ್ಯಾರು ದುಡ್ಡು ಬರ್ತಾ ಇದೆ, ಯಾರಿಗೆ ಬರಲ್ಲ ಅಂತ. ಎಲ್ಲ ನಟರೆ. ಕೆಲವರು 10 ಕೊಡಲಿ, 50 ಕೊಡಲಿ, ಕೆಲವರು 2 ಕೊಟ್ಟು ಕೋಟಿಗಟ್ಟಲೆ 2 ಕೊಟ್ಟಿರ್ತಾರೆ, 2-3 ಕೊಟ್ಟಿರ್ತಾರೆ. ಕೆಲವರು 20 ಮಾಡಿರ್ತಾರೆ, ದುಡ್ಡು ಬಂದಿರಲ್ಲ ಅಲ್ವಾ? 20-25 ಮಾಡಿರ್ತಾರೆ, ಯಾವುದೋ ಒಂದು ಟ್ರೆಂಡಲ್ಲಿ ಮಾಡ್ಕೊಂಡು ಹೋಗಿರ್ತಾರೆ. 2ರಲ್ಲೇ ಅವ್ರು ಇನ್ನೊಬ್ರು ಯಾರು 50 ಮಾಡೋ ಅಷ್ಟು ದುಡ್ಡು ಇಲ್ಲಿ ಬಂದ್ಬಿಟ್ಟಿರುತ್ತೆ. ಈ 3, 5, 8 ಕಾಂಬಿನೇಷನ್ ಜೊತೆ ಕೆಳಗಡೆ ದುಡ್ಡಿನ ಕಾಂಬಿನೇಷನ್ ಆಫ್ 2, 6, 10, 11 ಅಂತ ಬರುತ್ತೆ. 2ನೇ ಮನೆ 6ನೇ ಮನೆ 10ನೇ ಮನೆ 11 ಬರಬೇಕು. ಇದು ಜಾಸ್ತಿ ಇರಬೇಕು. ಮೇಲೆ ಫಸ್ಟ್ ಕ್ರೈಟೀರಿಯಾ, ಸೆಕೆಂಡ್ ಕ್ರೈಟೀರಿಯಾ. ಸೊ ಒಂದು ಸಮೂಹದಲ್ಲಿ ಒಂದಷ್ಟು ಜನ ಈ 3ನೇ ಮನೆ 5ನೇ ಮನೆ 8ನೇ ಮನೆ ಇನ್ಫ್ಲೂಯೆನ್ಸ್ ಆಗಿರೋರಿಗೆ ಮನೆ ತಲೆಯಲ್ಲಿ ಓಡ್ತಾ ಇರುತ್ತೆ, ನಾನು ಮಾಡಬೇಕು, ಆ್ಯಕ್ಟಿವ್ ಮಾಡಬೇಕು. ಅವರೆಲ್ಲ ಒಂದು ಗುಂಪಾಗುತ್ತೆ. ಆ ಗುಂಪಲ್ಲಿ 3ನೇ ಮನೆ 5ನೇ ಮನೆ 8ನೇ ಮನೆ ಆಕ್ಟಿವೇಟ್ ಆಗಿರುತ್ತೆ, ಬಂದಿರಲ್ಲ. ಅವ್ರಿಗೆಲ್ಲ ಆಸ್ಪೈರ್ ಮಾಡ್ತಾ ಇರ್ತಾರೆ, ನಾನು ಹೋಗ್ಬೇಕು, ಮಾಡಬೇಕು, ಅದಕ್ಕೆ ಅವ್ರನ್ನ ಮೀಟ್ ಮಾಡು, ಇವ್ರನ್ನ ಮೀಟ್ ಮಾಡು, ಆಸ್ಪೈರ್ ಮಾಡ್ತಾ ಇರ್ತಾರೆ, ಬಂದಿರಲ್ಲ. ಆ 3ನೇ ಮನೆ 5ನೇ ಮನೆ 8ನೇ ಮನೆ ಜ್ಯೋತಿಷ್ಯದಲ್ಲಿ ಜಾತಕದಲ್ಲಿ ತೋರಿಸ್ತಾ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಇದಾದ ಮೇಲೆ ಅದು ಬರೋದು ಯಾವಾಗ? ಆ ದಶ ಬಂದಾಗ, 3ನೇ ಮನೆದೋ 5ನೇ ಮನೆದೋ 8ನೇ ಮನೆದೋ ದಶ ಬಂದಾಗ, ಆ ದಶ ಬಂದಾಗ ಅವಕಾಶ ಸಿಕ್ತು, ಫ್ಯಾಂಟಾಸ್ಟಿಕ್. ಸೊ 3, 5, 8 ಜಾತಕದಲ್ಲಿ ಇದ್ದರೆ, 3ನೇ ಮನೆ ಆಕ್ಟಿವೇಶನ್ 5ನೇ ಮನೆ 8ನೇ ಮನೆ ಆಕ್ಟಿವೇಶನ್ ಇದ್ದರೆ ಜಾತಕದಲ್ಲಿ ಸ್ಟಾರ್ ಆಗ್ತಾರೆ ಅಂತ ಹೇಳ್ತೀವಿ. ಅದಕ್ಕೆ ಓಡಾಡ್ತಾರೆ. ಯಾವಾಗ ಅವಕಾಶ ಸಿಗುತ್ತೆ? ಆ 3, 5, 8ನೇ ಮನೆ ದಶ ಬಂದಾಗ ಅವಕಾಶ ಸಿಕ್ತು. ಆ ದಶ ಬಂದಾದ್ಮೇಲೆ ಅವಕಾಶ ಸಿಕ್ತು, ಆಕ್ಟಿಂಗ್ ಮಾಡಿದ್ವಿ, ಕಾಸು. ಆ ದಶದಲ್ಲಿ ಕೆಳಗಡೆ 2ನೇ ಮನೆ 6ನೇ ಮನೆ 10ನೇ ಮನೆ 11ನೇ ಮನೆ ಆ ಕಾಂಬಿನೇಷನ್ ಇದೆಯಾ? ಅವಾಗ ರೆಮ್ಯುನರೇಷನ್ ಸಿಗುತ್ತೆ. ಆ ಟೈಮ್ ಹಂಗೇ ಒಂದ್ಸತಿ ಅವಕಾಶ ಸಿಕ್ಕಾದ್ಮೇಲೆ ಆ ಟೈಮ್ ಹಂಗೇ ತೋರಿಸ್ಕೊಂಡು ಹೋಗ್ಬೇಕು. 3ನೇ ಮನೆ 5ನೇ ಮನೆ 8ನೇ ಮನೆ ಆ ತೋರಿಸ್ಕೊಂಡೋಗಿ ಅದ್ರ ಕೆಳಗಡೆ ಹಾಗೇ ದುಡ್ಡಿಂದು ಕಾಂಬಿನೇಷನ್ ತೋರಿಸ್ತಾ ಇರಬೇಕು. ಅವಾಗ ಅದೇ ಲೈನಲ್ಲಿ ಇರ್ತಾರೆ. ಯಾವಾಗ ಆ ಲೈನ್ ಕಟ್ ಆಗುತ್ತೋ, 2 ಸಿನಿಮಾ ಮಾಡಿದ್ವಿ, ಸೂಪರ್ ಡೂಪರ್ ಹಿಟ್ಟು, ಆಮೇಲೆ 3ನೇದು ಮಾಡಿದ್ವಿ ಫ್ಲಾಪು, 4ನೇದು ಮಾಡಿದ್ವಿ ಫ್ಲಾಪು, 5ನೇದು ಮನೇಲಿ ಮಲ್ಕೊಂಡಿದ್ದೀವಿ, ಇಷ್ಟೇ. ಯಾರು ಇದನ್ನು ಅರ್ಥ ಮಾಡ್ಕೊಳ್ತಾರೆ, ನಕ್ಷತ್ರ ನಾಡಿನ ಕಲ್ತ್ರೆ ನಿಮ್ಮ ಯೋಗ್ಯತೆ ಮತ್ತು ನಿಮ್ಮ ಶ್ರಮ ದೇವ್ರು ಕೊಟ್ಟಿರೋ ವರ. ಜ್ಯೋತಿಷ್ಯ ಮತ್ತು ಜ್ಯೋತಿಷ್ಯದಲ್ಲಿರ್ತಕ್ಕಂಥ ಟೈಮು ಅದೇ ನಿಮಗೆ ಅದೃಷ್ಟ. ಓಕೆ ಗುರುಗಳೇ, ಒಂದು ಅದೃಷ್ಟ ಕರೆ ಇದೆ, ತಗೊಳ್ಳೋಣ. ಓಕೆ, ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ಹಲೋ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ ಅಮ್ಮ, ಸ್ವಲ್ಪ ಬೇರೆ ಕಡೆ ಬಂದು ಮಾತಾಡಿ. ಹಲೋ, ಎಸ್ ವೀಕ್ಷಕರೇ, ಕರೆ ಮಾಡಿದಾಗ ದಯಮಾಡಿ ಟಿ ವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ, ನೆಟ್ವರ್ಕ್ ಎಲ್ಲಿ ಬರುತ್ತೆ ಅಲ್ಲಿ ಬಂದು ಮಾತಾಡಿ. ಪದೇ ಪದೇ ನಾವು ಇದನ್ನು ಹೇಳ್ತಾನೆ ಹೋಗ್ತಾ ಇದ್ದೀವಿ, ದಯವಿಟ್ಟು ಈ ರೂಲ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾ
ಇನ್ನು ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಖಂಡಿತವಾಗಿಯೂ ನಿಮಗೊಂದು ಅವಕಾಶವಿದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಮಾರ್ಚ್ 15ನೇ ತಾರೀಕಿಂದ ಕೇವಲ 15 ದಿನಗಳ ಕಾಲ ಮಾತ್ರ ಈ ಒಂದು ಆನ್ಲೈನ್ ಕ್ಲಾಸಸ್ ಲಭ್ಯವಿರುತ್ತೆ. ಆನ್ಲೈನ್ ಕ್ಲಾಸಸ್ನ ನೀವು ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರುಜಿಯವರು. ನೇರವಾಗಿ ನೀವು ಜಾಯಿನ್ ಆಗಿ ನಿಮ್ಮ ಭವಿಷ್ಯ ಹೇಗಿದೆ ಅಂತ ನೀವೇ ರೂಪಿಸ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟದೊಂದು ವಿರಾಮ ತಗೊಂಡು ಬೇಗ ವಾಪಸ್ ಬರೋಣ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು, ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಲುವು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬಟ್ ಇನ್ನೂ ಬರಬೇಕು ಗುರುಗಳೇ, ಇನ್ನೂ ಬರಬೇಕು ನಿಮ್ಮ ಪ್ರೋಗ್ರಾಮ್ಗೆ.
ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಇವತ್ತಿನ ದಿನವಿಶೇಷತೆಯಲ್ಲಿ ನಾವು ಸಿನಿಮಾ ರಂಗದ ಕುರಿತಾಗಿ ಮಾತಾಡ್ತಾ ಇದ್ದೀವಿ. 5ನೇ ಮನೆಯಲ್ಲಿ ಯಾವ ಗ್ರಹಗಳಿದ್ದರೆ ಸಿನಿಮಾ ಕ್ಷೇತ್ರ ನಮಗೆ ಒಳಿತನ್ನು ಮಾಡುತ್ತೆ ಅಥವಾ ಕೆಡುಕನ್ನು ಮಾಡುತ್ತಾ? ಇದಕ್ಕೆ ಏನಾದರೂ ಪರಿಹಾರ ಮಾರ್ಗಗಳು ಏನಾದರೂ ಇದೆಯಾ? ನಮ್ಮ ಜಾತಕದಲ್ಲಿ ಇದು ಇಲ್ಲ, ಅದೃಷ್ಟ ಅಂದ್ರೂ ಕೂಡ ನಾವು ಅದಕ್ಕೆ ಎಂಟ್ರಿ ಕೊಟ್ಟು ಏನಾದರೂ ಪರಿಹಾರ ಮಾರ್ಗಗಳನ್ನು ಅನುಸರಿಸಿ ಅದರಲ್ಲಿ ಸಕ್ಸಸ್ನ ಕಾಣೋಕೆ ಏನಾದರೂ ಅವಕಾಶಗಳಿದ್ದಾವ? ಗುರುಗಳೇ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮೊದಲು ನಾನು ಹೇಳಿರೋ ಪ್ರಕಾರ ನಮ್ಮ ಟೈಮಿಂಗ್ ಅಂತ ನಾವೇನು ಹೇಳ್ತೀವಲ್ವಾ, ಟೈಮಿಂಗಲ್ಲಿ 3ನೇ ಮನೆ, 5ನೇ ಮನೆ, 8ನೇ ಮನೆ ಆ ದಶದಲ್ಲಿ ಬರಬೇಕು. ಅದ್ರ ಜೊತೆಗೆ ಅದು ನಮಗೆ ಅದೃಷ್ಟ ಕೊಡುತ್ತೆ. ಆ ಅದೃಷ್ಟ ಬಂದಾದಮೇಲೆ ಹಣ ಸಂಪಾದನೆ ಮಾಡಬೇಕು. ಅದರಿಂದ ಯಾರು ಫ್ರೀಯಾಗಿ ಮಾಡ್ತಾರೆ? ಯಾವ ಕ್ಷೇತ್ರ ನಾನು ಫ್ರೀಯಾಗಿ ಮಾಡ್ತೀನಿ ಲೈಫ್ ಲಾಂಗ್ ಅಂತ ಹೇಳ್ತಾರೆ? ಯಾವುದೂ ಇಲ್ಲ. ಜನಗಳು ಎಕ್ಸ್ಪೆಕ್ಟ್ ಮಾಡೋದು ಏನು ಗೊತ್ತಾ? ಜ್ಯೋತಿಷದಲ್ಲಿ ಫ್ರೀಯಾಗಿ ಹೇಳಿ ಅಂತ. ಇದು ಒಂದೇ ಒಂದು ಏರಿಯಾ ಎಲ್ಲಿ ಫ್ರೀಯಾಗಿ ಹೇಳಿ ಅಂದರೆ ಜ್ಯೋತಿಷ್ಯ ಅಲ್ವಾ? ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ಅಥವಾ ನಿಮ್ಮ ಹಸ್ಬೆಂಡು, ನಿಮ್ಮ ಬ್ರದರು, ನಾನು ಕೆಲಸಕ್ಕೆ ಹೋಗ್ತಾಯಿದ್ದೀನಿ, ದೇಶ ಉದ್ಧಾರ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಆ ಕಂಪ್ನಿನ ಉದ್ಧಾರ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ₹1 ನಾನು ತಗೊಂಬರಲ್ಲ, ಬೆಳಿಗ್ಗೆ ಹೋಗ್ತೀನಿ, ತಿಂಡಿ ಮಾಡಿರಿ ನೀವು, ಬೆಳಿಗ್ಗೆ ಹೋಗ್ತೀನಿ, ಸಾಯಂಕಾಲ ಬರ್ತೀನಿ, ಊಟ ಮಾಡ್ತೀನಿ, ಮನೇಲಿ ಮಲ್ಕೊಳ್ತೀನಿ, ಬಟ್ ₹1 ತರಲ್ಲ, ಪರ್ಕೆ ತಗೊಂಡು ಹಾಕ್ತಾರೆ. ಕರೆಕ್ಟಾ? ಹೌದು, ಪರ್ಕೆ ತಗೊಂಡು ಹಾಕ್ತಾರೆ. ಸೊ ನಿಮ್ಮನೇಲೇ ಈ ಥರ ಬುದ್ಧಿ ಇರಬೇಕಾದ್ರೆ ಇಲ್ಲಿ ಅಸ್ಟ್ರಾಲಜಿಲಿ ಫ್ರೀ ಕಾಲ್ಸ್ ತಗೋತಿರಲ್ಲ, ತಗೊಳ್ಳಿ, ತೊಂದರೆ ಇಲ್ಲ. ತಗೊಂಡು ಏನಾದ್ರು ಯೋಚನೆ ಮಾಡಿ, ಹೆಂಗೆ ಮಾಡೋದು, ಏನು ಮಾಡೋದು, ಒಂದು ಕಲಿಯೋಕ್ಕಾರು ಬನ್ನಿ, ಇನ್ನೊಂದಾರು ಯೋಚನೆ ಮಾಡಿ ಏನು ಮಾಡಬೇಕು ಅಂತ. ಸುಮ್ಮನೆ ಫ್ರೀ ಕಾಲ್ಸ್ ತಗೊಂಡ್ರೆ ಅದು ನಿಮ್ಮ ಮನೇಲಿ ನಿಮ್ಮ ಹಸ್ಬೆಂಡೋ, ನಿಮ್ಮ ತಂದೆನೋ, ನಿಮ್ಮ ಅಣ್ಣನೋ, ತಮ್ಮನೋ ಕೆಲಸಕ್ಕೆ ಫ್ರೀಯಾಗಿ ಹೋಗಿ ಬಂದರೆ ನಿಮ್ಮ ಮನಸ್ಸು ಹಿಂಗಾಗುತ್ತೆ, ನಮ್ಮ ಮನೇಲೂ ಹಂಗೆ ಆಗುತ್ತೆ ಅಲ್ವಾ? ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ತುಂಬ ಜನರದ್ದು ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ, ಜ್ಯೋತಿಷಿಗಳು ಸನ್ಯಾಸಿಗಳು ಅಂದ್ಕೊಂಡಿದ್ದಾರೆ. ಜ್ಯೋತಿಷಿಗಳನ್ನು ಸನ್ಯಾಸಿಗಳು ಮಾಡಿಟ್ಟಿದ್ದೀರಾ ನೀವುಗಳು. ಯಾಕೆ? ಯಾರ್ಯಾರು ಡ್ರೆಸ್ ಹಾಕೊಂಡಿದ್ದೀರ ಅವರೆಲ್ಲ ಓಡೋಗಿದ್ದಿರಲ್ಲ, ಆ ಡ್ರೆಸ್ ಹಾಕೊಂಡಿರೋರೆಲ್ಲ ಸಂಸಾರಸ್ಥರೇ. ಡ್ರೆಸ್ ಹಾಕೊಂಡಿರೋರೆಲ್ಲ ಸಂಸಾರಸ್ಥರು. ಬಟ್ ನಮಗೆ ಭಾವನೆ ಏನು ಬರುತ್ತೆ ಅಂತಂದರೆ, ಜ್ಯೋತಿಷ್ಯ ಹೇಳೋರೆಲ್ಲನೂ ಕೂಡ ಇದು ತುಂಬ ರಾಂಗ್. ಇದು ನಾಳಿನ ಎಪಿಸೋಡಲ್ಲೂ ಮಾಡೋಣ. ಜನಗಳಿಗೆ ತುಂಬ ಕೆಟ್ಟ ಆಲೋಚನೆ ಇದೆ, ಅದು ನಮ್ಮದೇ ತಪ್ಪು ಅನಿಸುತ್ತೆ. ಡ್ರೆಸ್ ಹಾಕ್ಕೊಂಡಿದ್ದವ್ರದ್ದು, ಡ್ರೆಸ್ ಅಂತಂದರೆ ಆರೆಂಜ್ ಡ್ರೆಸ್ಸು, ಅದು ಕಾವಿ ಬರುತ್ತಲ್ಲ, ಅದು ಹಾಕ್ಕೊಳ್ತಾರೆ. ಅದು ಹಾಕ್ಕೊಂಡ್ರೆ ಮೊದಲು ನಮ್ಮ ತಲೆಗೆ ಹೋಗೋದೇನು, ಇವರು ಸನ್ಯಾಸಿ. ಆ್ಯಕ್ಚುಲಿ ಊರವ್ರಿಗೆ ಗೊತ್ತಿರುತ್ತೆ ಅವ್ರು ಮದುವೆ ಆಗಿದ್ದಾರೆ ಅಂತ. ಯಾಕಂದರೆ ಯಾವ್ಯಾವ ಫಂಕ್ಷನ್ಗೆ ಬರ್ತಾರೋ ಹೆಂಡ್ತಿನ ಪಕ್ಕದಲ್ಲಿ ಇರ್ತಾರೆ, ಎಲ್ಲರೂ ಬರ್ತಾರೆ, ಜೊತೆ ಬರ್ತಾರೆ, ಮದುವೆ ಆಗಿದೆ. ಮದುವೆ ಆದಮೇಲೆ ಕಾವಿ ಯಾಕೆ ಹಾಕಬೇಕು? ಅದೇ ನನಗೂ ಕನ್ಫ್ಯೂಷನ್. ಅದು ಓಕೆ, ಅದು ಸೈಡ್ಗಿಡೋಣ. ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಏನು? ಮೊಟ್ಟ ಮೊದಲಾಗಿ ಹೇಳ್ತೀನಿ, ಸನ್ಯಾಸಿಗೂ ಜ್ಯೋತಿಷಿಗೂ ಏನು ವ್ಯತ್ಯಾಸ? ಸನ್ಯಾಸಿ ಹತ್ರ ಹೋಗ್ಬಿಟ್ಟು, ನನಗೆ ಮನೆ ಇಲ್ಲ, ಯಾವಾಗತ್ತೆ ಮನೆ, ನನಗೆ ಮದುವೆ ಆಗಿಲ್ಲ, ಯಾವಾಗ ಮದುವೆ ಆಗುತ್ತೆ ಅಂತ ಅವ್ರು ಕೇಳಿದ್ರೆ ಕಾಲಲ್ಲಿ ಓದಿತಾರೆ. ನೀವು ಬೇಕಾದ್ರೆ ಕುಂಭಕೋಣಕ್ಕೆ ಹೋಗಿ ನೋಡಿ, ನಿಜವಾದ ಸನ್ಯಾಸಿ ಹತ್ರ ಹೋದರೆ ಇವತ್ತಿದ್ದು ನಾಳೆ ಹೋಗೋ ದೇವ್ರ ಧ್ಯಾನ ಮಾಡಿ ಹೋಗೊಂದು ಕಾಲಲ್ಲಿ ಓದಿ ಕಳಿಸ್ತಾರೆ. ಸನ್ಯಾಸಿದು ಕೆಲಸ ಭವಿಷ್ಯ ಹೇಳೋದಲ್ಲ. ಅರ್ಥ ಆಯ್ತಾ? ಬೇಗ ಮುಕ್ತಿ ಹೊಂದುವಂಥ ಆಶೀರ್ವಾದ ಮಾಡೋದು. ಮುಕ್ತಿ ಅಂದರೆ ಇಲ್ಲಿಂದ ಗೆಟ್ ಔಟ್, ಈ ಲೋಕದಿಂದ ಗೆಟ್ ಔಟ್. ಇದೆಲ್ಲ ಸಂಸಾರ ಬರೀ ದುಃಖ ಇರ್ತಕ್ಕಂಥದ್ದು. ಇಲ್ಲಿ ಯಾರೂ ನೆಮ್ಮದಿ ಇಲ್ಲ, ಅವ್ರು ಅದಕ್ಕೆ ಹೋಗ್ಬಿಟ್ಟಿದ್ದಾರೆ. ಬಟ್ ದೇಹನ ತ್ಯಜಿಸಲ್ಲ, ಧ್ಯಾನದಲ್ಲಿ ಇರ್ತಾರೆ, ನೆಮ್ಮದಿಯಾಗಿರ್ತಾರೆ. ಇರೋಷ್ಟು ಕಾಲ ದೇವರ ಧ್ಯಾನ, ನೆಮ್ಮದಿ, ಏನು ಸಿಗುತ್ತೆ ತಿನ್ಕೊಂಡು ನೆಮ್ಮದಿಯಾಗಿರ್ತಾರೆ. ಅದು ಬಿಟ್ಬಿಟ್ಟು ನನಗೆ ಕೆಲಸ ಸಿಕ್ಕಿಲ್ಲ ಸ್ವಾಮಿ, ನನ್ನ ಮಗಳಿಗೆ ಮದುವೆ ಆಗಿಲ್ಲ ಸ್ವಾಮಿ ಅಂತ ಹೋಗಿ ನಮಸ್ಕಾರ ಮಾಡಿದ್ರೆ ಕಾಲಲ್ಲಿ ಓದಿ ಕಳಿಸ್ತಾರೆ. ಅವರು ಸನ್ಯಾಸಿಗಳು. ಈ ಕಡೆ ಜ್ಯೋತಿಷಿಗಳು ಸನ್ಯಾಸಿ ವೇಷ ಹಾಕೊಂಡಿದ್ದಾರಲ್ಲ, ಅವ್ರು ಹೇಳೋದೆಲ್ಲ ಏನು? ನೀನು ಯಾವಾಗ ಮನೆ ಕಟ್ತೀಯಾ? ಈ ಸನ್ಯಾಸಿಗಳಿಗೆ ಬೇಕಾ? ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಕರೆಕ್ಟ್ ಅಲ್ವಾ? ಕಾವಿ ಹಾಕ್ಕೊಂಡು ಭವಿಷ್ಯ ನುಡಿತಕ್ಕಂಥದ್ದು ಸುಳ್ಳು. ಯಾರ್ಯಾರು ಕಾವಿ ಹಾಕ್ಕೊಂಡು ಟಿ ವಿಲಿ ಬರ್ತಾ ಇದ್ದಾರಲ್ಲ, ಅವರಷ್ಟು ಇನ್ನೂ ಕಪಟ ಇನ್ನೊಬ್ರು ಇಲ್ಲ. ಅವ್ರ ಕಾಲಿಗೆ ಬೀಳ್ತೀರಿ ನೀವೆಲ್ಲ ಹೋಗಿ. ಆ ಟಿ ವಿಯವರು ಮೆರೆಸ್ತಾರೆ ಅವ್ರನ್ನ, ಅವ್ರಿಗೆ TRP ಬರಲಿ ಅಂತ ಮೆರೆಸ್ಕೊತಾರೆ, ಅದು ಅವ್ರ ಇಷ್ಟ ಅಲ್ವಾ? TRP ಬರಲಿ ಅಂತ ಏನಿಲ್ಲ, ಎಲ್ಲ ರಂಗಿನ ಆಟಗಳು. ಅದು ಪೂಜ್ಯ ಭಾವನೆ ತರಕ್ಕೆ ಮಾಡ್ತಾರೆ. ಹೇಳ್ತಕ್ಕಂಥ ವ್ಯಕ್ತಿಯ ಮನಸ್ಸಲ್ಲಿ ಪೂಜ್ಯ ಭಾವನೆ ಇಲ್ಲ ಅಂತಂದರೆ ಏನು ಡೆಕೋರೇಷನ್ ಮಾಡಿದ್ರು ವೇಸ್ಟು. ಅಲ್ಲಿ ಹೋಗೋರೆಲ್ಲ ಹಿಂಗೆ ಚಚ್ಕೋತಾರೆ. ಇವತ್ತಲ್ಲ ನಾಳೆ ಆ ವ್ಯಕ್ತಿ ಬಗ್ಗೆ ನೆಗೆಟಿವ್ ಬರುತ್ತೆ. ನಾನು ಪ್ರತಿಯೊಬ್ಬರದ್ದು ಟಿ ವಿಲಿ ಬಂದಿರೋದು ನೋಡಿದ್ದೀನಿ. ಟ್ರೋಲ್ಗಳೊಳಗೆ ಹಾಗೇ ಆಗ್ತಾರೆ. ಯಾಕೆಂದರೆ ಸತ್ಯ ಅಸತ್ಯ ಅಲ್ಲೇ ಇರುತ್ತೆ.
ಅಲ್ವಾ? ಆಮೇಲೆ ಅದು ಹೆಂಗೆ ಅಂದರೆ ಅದು ಓದೋಕ್ಕಾಗಲ್ಲ, ಅಷ್ಟು ಅಸಹ್ಯವಾಗಿ ಬೈತಾರೆ ಕೆಳಗಡೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಮೇಲಿರೋರು ಕೆಳಗಡೆ ಇರೋರು ಕಮೆಂಟ್ ಮಾಡ್ತಾರೆ, ಯಾಕಂದರೆ ಅವ್ರು ಕೆಳಗಿದ್ದಾರೆ ಅಂತ. ಅಲ್ಲಿಗೆ ಬರೋಕ್ಕೆ ಪ್ರಯತ್ನ ಮಾಡಬೇಕು. ಯಾರ್ದು ಕಮೆಂಟ್ ಬೇಡ, ಆ ವ್ಯಕ್ತಿಯ ಕರ್ಮಕ್ಕೆ ಬಿಟ್ಬಿಡ್ಬೇಕು ನಾವು. ಯಾರಾದರೂ ಕಮೆಂಟ್ ಮಾಡಿದ್ರೆ ನೀವು ಅವ್ರ ಲೆವೆಲ್ ಕೂತ್ಕೊಂಡು ಕಮೆಂಟ್ ಮಾಡಿ, ದೆನ್ ಯು ಆರ್ ಗ್ರೇಟ್. ನೀವು ಯಾರ್ಯಾರು ಕಮೆಂಟ್ ಮಾಡ್ತೀರಾ ಯೂಟ್ಯೂಬ್ಗಳಲ್ಲಿ, ಬೇರೆ ಬೇರೆ ಕಡೆಯಲ್ಲಿ, ನಿಮಗೆ ಹಿತವಚನ ಅಂತ ತಿಳ್ಕೊಳ್ಳಿ. ಇಫ್ ವೆನ್ ಯು ರೀಚ್ ಯು ಟಾಕ್, ದೆನ್ ರೈಟ್ಸ್ ಇದೆ. ನೀವು ರೀಚೇ ಆಗಿಲ್ಲ, ಒಬ್ಬರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ದೀರಾ, ಅವ್ರು ಏನು ಮಾಡಿದಾರೆ ಅದು ಅವ್ರ ಇಷ್ಟ, ಅವ್ರ ಕರ್ಮ. ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ದೀರಾ, ಯು ಡೋಂಟ್ ಹ್ಯಾವ್ ರೈಟ್ಸ್. ಇದು ಆ್ಯಸ್ ಪರ್ ಲಾ ಆಫ್ ಕರ್ಮ. ಲಾ ಆಫ್ ಕರ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಯಂಗ್ಸ್ಟರ್ಸು ಏನು ಯಾವನಾರು ಒಂದು ಯೂಟ್ಯೂಬಲ್ಲಿ ಏನಾದ್ರು ಬಂದ್ಬಿಡಿ, ನಂದೊಂದು ಎಲ್ಲಿಡಲಿ ನಂದಗೋಪಾಲ ಅಂತ. ನಂದಗೋಪಾಲ ಬೇಡ. ದಿಸ್ ಇಸ್ ಮೈ ಸಜೆಷನ್. ನಾನು ಅಸ್ಟ್ರಾಲಜಿ ಕಲ್ತಿದ್ದೀನಿ, ನನಗೂ ಅಸ್ಟ್ರಾಲಜಿ ಗೊತ್ತು. ಎಷ್ಟೊಂದು ಯೂಟ್ಯೂಬ್ಗಳಲ್ಲಿ ಏನೇನೋ ಪ್ರೆಡಿಕ್ಷನ್ ಮಾಡ್ತಾರೆ, ನಾನು ಹೋಗ್ಬಿಟ್ಟು ಅಲ್ಲಿ ಮೆಸೇಜ್ ಮಾಡಲ್ಲ, ನನಗೆ ಗೊತ್ತಿದ್ರು ಕೂಡ. ಏನೋ ಅವ್ರ ಇಷ್ಟ, ಅವ್ರ ಕರ್ಮ, ಅವ್ರ ವಿಚಾರ. ನನ್ನ ವಿಚಾರ ನಾನು ಹೇಳ್ತೀನಿ. ಆಲ್ವೇಸ್ ಡೋಂಟ್ ಗೋ ಅಂಡ್ ಕಮೆಂಟ್. ಲಕ್ಷಾಂತರ ಜನ ಕಮೆಂಟ್ ಮಾಡ್ತಾರೆ. ನನ್ನ ಈ ಮಾತಿಂದ ಒಂದು 100 ಜನ ಬದಲಾದರೆ ನನಗೆ ಗುಡ್ ಕರ್ಮ ಬರುತ್ತೆ. ನನ್ನ ಮಾತಿಂದ ಇನ್ನೊಂದ್ಸತಿ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ನನಗೆ ಗೊತ್ತಿಲ್ಲದೆ ಇರೋ ವಿಚಾರ, ನಾನು ಆ ಏರಿಯಾದಲ್ಲಿ ಅವ್ರ ಲೆವೆಲಲ್ಲಿ ಇಲ್ಲದೆ ಇರೋನು ನಾನು ಕಮೆಂಟ್ ಮಾಡಲ್ಲ ಅಂತ ನೀವು ಡಿಸಿಷನ್ ತಗೊಂಡಿರೋ 100 ಜನ, ಆ 100 ಜನ ಸಾತ್ವಿಕಕ್ಕೆ ಕರ್ಕೊಂಬಂದಿರತಕ್ಕಂಥ ಒಂದು ಪುಣ್ಯ ನನಗೆ ಬರುತ್ತೆ. ಕಮೆಂಟ್ ಮಾಡೋದು 2, ಒಂದು ತಾಮಸಿಕ, ಇನ್ನೊಂದು ರಾಜಸಿಕ. ಸಾತ್ವಿಕ ಯಾವುದೂ ಇರಲ್ಲ, ಸಾತ್ವಿಕ ಯಾರೂ ಇರಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಮೊನ್ನೆ ಯಾರೋ ಜ್ಯೋತಿಷಿಗಳು ಸಿಕ್ಕಾಪಟ್ಟೆ ಅವರು ಅವ್ರ ಮಗ ಟ್ರೋಲ್ ಆದರು, ಫುಲ್ ಟ್ರೋಲ್ ಆದರು, ಎಲ್ಲರಿಗೂ ಗೊತ್ತಿದೆ ಅದು. ಒಬ್ಬರಾದರೂ ಚಾನೆಲ್ ಬಗ್ಗೆ ಹೇಳಿದ್ರಾ? ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಿ, ಚಾನೆಲ್ ಬಗ್ಗೆ ಯಾರು ಕಮೆಂಟ್ ಮಾಡಿಲ್ಲ. ಕೂರಿಸ್ತಾ ಇರೋರು ಯಾರು? 1200 ಕಮೆಂಟ್ ಬಂದಿದೆ ಅಲ್ಲಿ. ಒಬ್ಬರು ಚಾನೆಲ್ ಬಗ್ಗೆ ಹಾಕಿಲ್ಲ. ಅಂದರೆ ನಾವೇನು ಫ್ರೀಯಾಗಿ ಹೋಗಿ ಕೂತ್ಕೊಂಡ್ಬಿಡ್ತೀವಿ, ಅವ್ರಿಲ್ಲದೆ, ಅವರ ಒಂದು ಸಂಬಂಧ ಇಲ್ಲದೆ. ಸೊ ಯಾಕೆಂದರೆ ಯಾವ ಸೈಡಿಂದ ನಾವು ಮಾತಾಡ್ತಾ ಇದ್ದೀವಿ ಆ ಸೈಡನ್ನ ನಾವು ನೋಡ್ಬಿಟ್ಟು ಮಾತಾಡಬೇಕು. ಒನ್ ಸೈಡೆಡ್ ಮಾತಾಡೋದೇ ಕಮೆಂಟಲ್ಲಿ ಜಾಸ್ತಿ. ಚಾನೆಲ್ ಅವರು ಕೂಡ ಬಾಧ್ಯತೆ ಆಗುತ್ತೆ ನಿಮಗೆ ಆ ಥರ ಅನಿಸಿದ್ರೆ. ಆವಾಗ ಅದನ್ನು ನಾವೇನು ಹೇಳ್ತಾರೆ, ಇಟ್ ಈಸ್ ಎ ಲಾಜಿಕಲ್ ಅಪ್ರೋಚ್ ಅಂತ ಹೇಳ್ತಾರೆ. ಒಬ್ಬರನ್ನೇ ಟಾರ್ಗೆಟ್ ಮಾಡೋದು ಇಲ್ಲಾಜಿಕಲ್ ಅಪ್ರೋಚು. ಸೊ ಸಮೂಹದಲ್ಲಿ ನಾವು ತೊಗೊಂಡೋದಾಗ ಎಲ್ಲರೂ ಭಾಗಿಯಾಗಿದ್ದಾರೆ. ಈ ಥರದಲ್ಲಿರೋ ಹಂಗೆ ಮಾಡ್ಬೇಕಂದ್ರೆ ಎಲ್ಲರೂ ರೂಲ್ಸ್ ಸೆಟ್ ಮಾಡಿ. ಯಾರು ರೂಲ್ಸ್ ಹೇಳಿದ್ದಾರೆ, ಜ್ಯೋತಿಷ್ಯರು ಹಿಂಗೆ ಇರಬೇಕು ಅಂತ, ಹಿಂಗೆ ಇರಬೇಕು ಅಂತ. ನಾಳೆ ನಾನು ಟೀ ಶರ್ಟ್ ಹಾಕೊಂಬರ್ತೀನಿ. ನಾಳೆ ಜ್ಞಾನ ಇಂಪಾರ್ಟೆಂಟಾ, ನನ್ನ ಡ್ರೆಸ್ ಇಂಪಾರ್ಟೆಂಟಾ? ಜ್ಞಾನನೇ ಇಂಪಾರ್ಟೆಂಟ್. ಕರೆಕ್ಟ್ ಅಲ್ವಾ? ನಿಮ್ಗೆ ಹೇಳ್ಕೊಟ್ಟಿರೋ ಮೇಷ್ಟ್ರು ಎಲ್ಲರೂ ಕಲ್ತಿದ್ದೀರಲ್ಲಪ್ಪ. ನಿಮ್ಮ ಮೇಷ್ಟ್ರುಗಳು ನೀವು 1ನೇ ತಾರೀಕಿಂದ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕಲ್ತಿರ್ತೀವಲ್ಲ, ಆ ಮೇಷ್ಟ್ರು ಪಂಚೆ ಹಾಕೊಂಬಂದ್ರೇನು, ಪ್ಯಾಂಟ್ ಹಾಕೊಂಬಂದ್ರೇನು, ಚಡ್ಡಿ ಹಾಕೊಂಬಂದು ಪಾಠ ಮಾಡಿದ್ರೇನು, ನೀವು ಎಲ್ಲಿ ಬೋರ್ಡ್ ನೋಡಬೇಕಷ್ಟೇ. ಅವ್ನು ಹಾಕೊಂಡ್ರೆ ಡ್ರೆಸ್ ನೋಡಿದ್ರಾ? ಕರೆಕ್ಟ್ ಅಲ್ವಾ? ಹಾಗೆ ಆ ವ್ಯಕ್ತಿ ಯಾವ ರೀತಿ ಕರ್ಮದ ಬಗ್ಗೆ ಹೇಳ್ತಾ ಇದ್ದಾನೆ, ಯಾವ ರೀತಿ ಪರಿಹಾರಗಳನ್ನು ಸೂಚಿಸ್ತಾ ಇದ್ದಾನೆ, ಕೆಲವೊಂದು ಪರಿಹಾರ ಆಗಲ್ಲ ಕಷ್ಟ ಅಂತ ಹೇಳ್ತಾನೆ, ಆ ರೀತಿ 360 ಡಿಗ್ರಿ ಅನಾಲಿಸಿಸ್ ಬಾರಿಂಗ್ ಡ್ರೆಸ್ ನೋಡಬೇಕು. ಮತ್ತು ಲೈಫ್ ಸ್ಟೈಲ್ ಅವರಿಷ್ಟ, ಲೈಫ್ ಸ್ಟೈಲ್ ಅವರಿಷ್ಟ. ಕರೆಕ್ಟ್ ಅಲ್ವಾ? ಲೈಫ್ ಸ್ಟೈಲ್ ಅವರಿಷ್ಟ. ಇನ್ನೊಂದು, ಜ್ಯೋತಿಷ್ಯದಲ್ಲಿ ತುಂಬ ದುಡ್ಡು ಮಾಡಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಎಷ್ಟು ಪರ್ಸೆಂಟೇಜ್ ದುಡ್ಡು ಮಾಡಿದ್ದಾರೆ? ಯಾವ್ದಾರು ಒಂದು ಜ್ಯೋತಿಷ್ಯರ ಹೆಸರು ಹೇಳಿ, ಹೂ ಈಸ್ ಲೈಕ್ ಬಿಲ್ ಗೇಟ್ಸ್ ಅಥವಾ ಹೂ ಈಸ್ ಲೈಕ್ ಅಂಬಾನಿ ಥರ ಯಾರಾದರೂ ಆಗಿದ್ದಾರಾ? ಒಬ್ಬ ಅಸ್ಟ್ರಾಲಜರ್ ಅಂಬಾನಿ ಥರ ತೋರಿಸ್ಬಿಟ್ಟು ನೋಡೋಣ. ಫೂಲ್ಸ್ ಪ್ಯಾರಡೈಸಲ್ಲಿ ಇದ್ದೀವಿ ನಾವೆಲ್ಲ. ಅವನಿಗೆ ಆ ಕಾಂಬಿನೇಷನ್, ಮನಿ ಕಾಂಬಿನೇಷನ್ ಬಂತಷ್ಟೇ. ಅದರಲ್ಲಿ ಎಷ್ಟು ಸುಳ್ಳೋ ಬಿಟ್ಟೋ ಗೊತ್ತಿಲ್ಲ. ಎಷ್ಟು ಜನ ನೀವು ನಿಮ್ಮ ಮನೇಲಿ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೆ, ಕಾಂಟ್ರಾಕ್ಟ್ ಗೌರ್ಮೆಂಟ್ ಕೆಲಸ ಇರ್ತಾರೆ. ಎಷ್ಟು ಜನ ನಮ್ಮಲ್ಲಿರ್ತಕ್ಕಂಥ ಯಜಮಾನರಾಗಲಿ ಅಣ್ಣ ಆಗಲಿ ನಿಯತ್ತಿಂದ ದುಡಿತಾ ಇದ್ದಾರೆ. ನಮ್ಮನೆ ಕಡೆ ನೋಡ್ಕೊಂಡ್ರೆ ಅಲ್ಲೇ ಸಿಕ್ಬಿಡ್ತಾರೆ. ಕಳ್ಳರನ್ನ ಆಚೆ ಹುಡ್ಕೋದು ಬೇಡ, ನಮ್ಮನೆ ಒಳಗಡೆ ಸಿಕ್ಬಿಡ್ತಾರೆ. ಗೊತ್ತಿಲ್ಲದಂಗೆ ಎಷ್ಟು ಜನ ಬ್ಲ್ಯಾಕ್ ಮನಿ ಮಾಡ್ತಾರೆ. ಅದು ಲಕ್ಷ ಲಕ್ಷ ಜನ ಇದ್ದಾರೆ. ಅಸ್ಟ್ರಾಲಜಿಲಿ ಬ್ಲ್ಯಾಕ್ ಮನಿ ಮಾಡೋಕ್ಕಾಗಲ್ಲ. ಪೂಜೆ ಆಗುತ್ತೋ ಇಲ್ವೋ ಮಾಡಿಸ್ತಾರೆ ಅಂದ್ಕೊಳ್ಳೋಣ, ಒಂದು 20,000 30,000. ಅಟ್ಲೀಸ್ಟ್ ದೇವ್ರಿಗಾದರೂ ಅಲ್ಲಿ ಏನೋ ಹೂವು ಇಟ್ಟು ಅದಿಷ್ಟಿಟ್ಟು ಒಂದು ಅರ್ಧ ಖರ್ಚು ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಇನ್ನು ಅರ್ಧ ಆದರೂ ಅವ್ರು ತೊಗೊಳ್ತಾರೆ, ಅದು ಬಿಟ್ಟಾಕಿ. ಬ್ಲ್ಯಾಕ್ ಮನಿ ಮಾಡೋರು ಜನಗಳದ್ದು ದುಡ್ಡು ತೊಗೊಳ್ತಾ ಇಲ್ವಾ? ಅಲ್ಲೆಲ್ಲ ರೋಡ್ ಹಾಕ್ಸ್ಬಿಟ್ಟು ಅವ್ರ ಮನೆಗೆ ಬಾಚಾಕೋತಾ ಇಲ್ವಾ?
ರೋಡ್ ಪೂರ್ತಿ ಹಾಕಬೇಕು, ಎಲ್ಲಿ ಇದು ಫುಟ್ಪಾತಿಂದ ಫುಟ್ಪಾತ್ಗೆ ಹಾಕಬೇಕು, ಸ್ವಲ್ಪ ಕಾಲು ಭಾಗ ಬಿಟ್ಬಿಡ್ತಾರೆ, ಆ ಮಣ್ಣೆಲ್ಲ ಬರ್ತಾನೆ ಇರುತ್ತೆ. ನೀವು ಅಬ್ರಾಡ್ ಕಂಟ್ರಿಲಿ ಹೋಗಿ ನೋಡಿ, ಆ ಟಾರ್ ಫುಟ್ಪಾತ್ವರೆಗೂ ಹಾಕಿರ್ತಾರೆ. ಇವರು ನಾವು ರೋಡ್ ಮಾಡಿಸಿದ್ದೀವಿ ಅಂತ ತೋರ್ಸೋಕ್ಕೆ ಸೈಡಲ್ಲಿ ಒಂದು ಚೂರು ಒಂದು ಇಂಚ್ ಬಿಟ್ಟು ಅಲ್ಲಿ ಹೊಡ್ಕೊಳ್ಳೋಕ್ಕೆ ಹಂಗೆ ಮಾಡ್ತಾರೆ. ಇದೆಲ್ಲ ನಮ್ಗೆ ಅರ್ಥ ಆಗಿಬಿಡುತ್ತೆ ನೋಡಿದ ತಕ್ಷಣ. ಅದೇನು ಅಲ್ಲಿವರೆಗೂ ಯಾಕೆ ಹಾಕಿಲ್ಲ ಅಂತ ನಾನು ಯಾವಾಗಲೂ ಯೋಚನೆ ಮಾಡಿ ರೋಡಲ್ಲಿ ಹೋಗ್ತಾ ಇರ್ತೀನಿ, ಅದು ಬಿಟ್ಟು ಇದಿರುತ್ತೆ, ಫುಟ್ಪಾತ್ ಇರುತ್ತೆ, ಅದು ಯಾಕೆ ಆ ಸ್ಟ್ರೆಚ್ಚಲ್ಲಿ ಮಣ್ಣು ಬಿಟ್ಬಿಟ್ಟವ್ರೆ, ನನಗೆ ತಲೆ ಕೆಡುತ್ತೆ ಏನಕ್ಕೆ ಅದು ಬಿಟ್ಟವ್ರೆ ಅಂತ. ನನಗೆ ಅವಾಗ ಅನಿಸ್ತು, ಓಕೆ ಅದೇನೋ ಸ್ಕ್ವೇರ್ ಫೀಟ್ ಕ್ಯಾಲ್ಕುಲೇಟ್ ಮಾಡಿ ಇಷ್ಟಕ್ಕೆ ಹಾಕಬೇಕು, ಇಷ್ಟಕ್ಕೆ ದುಡ್ಡು ಬರೋದು, ಇನ್ನು ಮಿಕ್ಕಿದ್ದು ನಾವು ಹೊಡ್ಕೋಬೇಕು. ಭ್ರಷ್ಟಾಚಾರ ಟಿ ವಿಲಿ ಈ ಮಾಧ್ಯಮದವ್ರು ಆಗ್ತಾನೆ ಇರ್ತಾರೆ, ಎವ್ರಿ ಡೇ ಭ್ರಷ್ಟಾಚಾರ ಆಗ್ತಾ ಇರ್ತಾರೆ. ಎಷ್ಟು ಜನ ಜ್ಯೋತಿಷ್ಯರದ್ದು ಹಾಕಿದಾರಪ್ಪ ಭ್ರಷ್ಟಾಚಾರ ಮಾಡೋಕ್ಕಾಗತ್ತೆ? ಅಲ್ಲಿ ಕಳ್ಳರು ಎಲ್ಲ ರಂಗದಲ್ಲೂ ಇದ್ದಾರೆ. ಕಳ್ಳರು ಎಲ್ಲಿ ಜಾಸ್ತಿ ಇದ್ದಾರೆ ಅಲ್ಲಿ ಫೋಕಸ್ ಮಾಡಿ, ಎಲ್ಲ ರಂಗದಲ್ಲೂ ಕಳ್ಳರಿದ್ದಾರೆ. ಜ್ಯೋತಿಷದಲ್ಲಿ ಆ ಕಳ್ಳರು ಅನ್ನೋದು ತುಂಬ ನೆಗ್ಲಿಜಿಬಲ್, ವೆರಿ ನೆಗ್ಲಿಜಿಬಲ್. ನಾನೆಲ್ಲ ಅನಾಲಿಸಿಸ್ ಮಾಡ್ತೀನಿ, ಎಲ್ಲ ರಂಗದಲ್ಲೂ ಅನಾಲಿಸಿಸ್ ಮಾಡಿದ್ದೀನಿ. ಜಾಸ್ತಿ ಇರೋದು ಕೆಲವೆಲ್ಲ ಏರಿಯಾಸ್ ನೋಡಿದ್ದೀನಿ. ಅಸ್ಟ್ರಾಲಜಿಲಿ ಜಾಸ್ತಿ ಮೋಸ ಮಾಡಿ ದುಡ್ಡು ಮಾಡಿರೋರು ಇದ್ದಾರಾ ಅಂತಂದರೆ ಬರಲೇ ಇಲ್ಲ. ಇದಕ್ಕೆ ದಿಸ್ ಈಸ್ ಮೈ ಸ್ಟ್ಯಾಟಿಸ್ಟಿಕ್ಸ್. ನಾನು ಸ್ಟ್ಯಾಟಿಸ್ಟಿಕ್ಸ್ ಮಾಡಿದ್ದೀನಿ. ಸಿನ್ಸ್ ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ಬರ್ತಾರೆ, ಚಾನಲಲ್ಲಿ ಬರ್ತಾರೆ, ಫೇಸ್ಬುಕ್ಕಲ್ಲಿ ಬರ್ತಾರಲ್ವಾ, ಆ ವಿಸಿಬಿಲಿಟಿ ಜಾಸ್ತಿ ಇದೆ. ಅದಕ್ಕೆ ನಾವು ಕಣ್ಣಿಗೆ ಜಾಸ್ತಿ ಬೀಳ್ತಾ ಇದ್ದೀವಿ. ಬಟ್ ಆದರೆ ಮೋಸ ಮಾಡೋ ಪರ್ಸೆಂಟೇಜ್ ಭಾಳ ಕಮ್ಮಿ ಇದೆ, ಫ್ಯೂ ಅಷ್ಟೇ. ಯಾರೋ ಒಬ್ಬ ಮಾಡಿರೋದು ಎಲ್ಲರೂ ಹಂಗೆ ಅಂತ ಬಂದ್ಬಿಡುತ್ತೆ. ಯಾಕಂದರೆ ವಿ ಆರ್ ವಿಸಿಬಲ್. ಕೆಲವು ಏರಿಯಾದಲ್ಲಿದ್ದಾವೆ ಗೌರ್ಮೆಂಟ್ ಪ್ರಾಜೆಕ್ಟಲ್ಲಿ, ಮತ್ತು ಈ ಮನಿ ಸ್ಕೀಮಲ್ಲಿ ಲ್ಯಾಂಡ್ ಮಾಫಿಯಾ. ಯಾರ್ದೋ ವಯಸ್ಸಾಗಿರೋ ಮನೆ ಇರುತ್ತಲ್ಲಿ, ಅವರ ಮಕ್ಕಳು ವಿದೇಶದಲ್ಲಿ ಇರ್ತಾರೆ, ಅಲ್ಲಿ ಅಕ್ಕಪಕ್ಕ ಇರೋರು ಯಾರೋ ಬಾಡಿಗೆಗೆ ಬೇಕು ಅಂತ ಕೇಳ್ತಾರೆ ಅಲ್ಲಿ ಮನೆ. ಯಾರೋ ಬಾಡಿಗೆ ಆಫೀಸರ್ ಬರ್ತಾ ಇದ್ದಾರೆ, ನಿಮ್ಮದೇನ ಮನೆ ಅನ್ನೋಕ್ಕೆ ನಿಮ್ಮದೊಂದು ಇದೊಂದು ನಡೆದಿರೋದು, ಇದು ನಿಮ್ಮ ಮನೆದೊಂದು ಜೆರಾಕ್ಸ್ ಕಾಪಿ ಬೇಕು ಅಂತಾರೆ. ಯಾರೋ ಆಫೀಸರ್ ಬರ್ತಾರೆ ನಿಮ್ಮ ಮನೆಗೆ, ಅವರು IAS ಆಫೀಸರು, ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ, ನಿಮ್ಮದೊಂದು ಜೆರಾಕ್ಸ್ ಕಾಪಿ ಕೊಡಿ ನಿಮ್ಮ ಮನೆದು ಅಂತ ಹೇಳ್ತಾರೆ. ಅವ್ರಿಗೆ ಫುಲ್ ಡಾಕ್ಯುಮೆಂಟ್ ಸಿಕ್ಬಿಡುತ್ತೆ ಜೆರಾಕ್ಸ್ ಕಾಪಿ. ಅದನ್ನೇ ನಕಲು ಮಾಡಿ ಬೇರೆಯವ್ರ ಹೆಸರು ಹಾಕಿ, ಅವ್ರು ಯಾರೋ ಬರಲಿಲ್ಲ, ನಿಮ್ಗೆ ಸರಿ ಇಲ್ಲ ಅಂತ ಹೇಳಿ ಬಿಟ್ಟೋಗಿ ಇನ್ನೊಬ್ಬರಿಗೆ ಆ ಪೇಪರ್ಸ್ ಕೊಟ್ಟು ಅದನ್ನು ನಕಲು ಮಾಡಿ, ಇದು ನಮ್ಮ ಜಾಗ, ಹೆಸರುಗಳು ಚೇಂಜ್ ಮಾಡಿ ನಮ್ಮ ಜಾಗ, ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ಬಿಡುತ್ತಲ್ವಾ. ಅಲ್ಲಿ ಮೋಸ ಲಕ್ಷಗಟ್ಟಲೆ ಮಾಡ್ತಾರೆ. ಅವ್ರಿಗೆ ಯಾರು ಕಣ್ಣಿಗೆ ಬೀಳಲ್ಲ, ಯಾಕಂದರೆ ಅವ್ರು ಟಿ ವಿಲೆಲ್ಲೂ ಬಂದಿಲ್ಲ, ಫೇಸ್ಬುಕ್ಕಲ್ಲೂ ಬಂದಿಲ್ಲ, ಯೂಟ್ಯೂಬಲ್ಲೂ ಬಂದಿಲ್ಲ, ಟಿ ವಿಲೂ ಬಂದಿಲ್ಲ. ಬಟ್ ಅಲ್ಲಿ ಜಾಸ್ತಿ ಮೋಸ ನಡೀತಾ ಇದೆ, ಜನಗಳಿಗೆ ಇದು ಗೊತ್ತಾಗ್ತಾ ಇಲ್ಲ. ಸೊ ಯಾರು ಕಣ್ಣಿಗೆ ಕಾಳ್ತಾರೆ ಅವರೆಲ್ಲ ಮೋಸ ಮಾಡೋದು, ಕಣ್ಣಿಗೆ ಕಾಣದೇ ಇರೋರು ಪರ್ಸೆಂಟೇಜ್ ಜಾಸ್ತಿ ಇದೆ. ಇದನ್ನೆಲ್ಲ ಅನಲೈಸ್ ಮಾಡಿದ್ದೀನಿ. ಅಸ್ಟ್ರಾಲಜಿಲಿ ಮೋಸ ಹೇಳ್ತಕ್ಕಂಥದ್ದು ತಪ್ಪಿದೆ, ನಾನು ಕಾಂಪೌಂಡರ್ ಅಂತ ಕರಿತೀನಿ, ಹೇಳ್ತಕ್ಕಂಥದ್ದು ತಪ್ಪಿದೆ. ಆದರೆ ದುಡ್ಡು ಮಾಡ್ತಕ್ಕಂಥವ್ರು, ದುಡ್ಡು ಮೋಸ ಮಾಡ್ತಕ್ಕಂಥವ್ರ ಪರ್ಸೆಂಟೇಜು ತೀರಾ 0.000 ಪಾಯಿಂಟ್. ಪೂಜೆಗೆ 1 ಲಕ್ಷ ಖರ್ಚಾಗುತ್ತೆ, ಎಷ್ಟು ಜನ ಕೊಡ್ತಾರೆ? ಎಷ್ಟು ಜನ ಕೊಟ್ಬಿಡ್ತಾರೆ? 10 ಜನಕ್ಕೆ ಹೇಳಿದ್ರೆ ಅರ್ಧ ಜನ ಯೋಚನೆ ಮಾಡ್ತಾರೆ. ಕಾಲ್ ತಗೊಳ್ಳೋಣ. ಓಕೆ ಗುರುಗಳೇ, ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ಶಾಂತಮ್ಮ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 8/12/1998. ಓಕೆ, ಸಮಯ? ಸೋಮವಾರ ನೈಟು, ಮಂಗಳವಾರಕ್ಕೆ ಸೇರ್ಕತ್ತದೆ 1:05. 1:05. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಸೋಲೂರು. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಅವಳಿಗೆ ಮದ್ವೆ ಆಗೈತೆ, ತುಂಬಾ ಪ್ರಾಬ್ಲಮ್ ಐತೆ, ಅದಕ್ಕೆ ಕೇಳೋಣ ಮುಂದೆ ಏನು. ಸರಿ, ಗುರುಜಿ ಜೊತೆ ಮಾತಾಡಿ. ನಮಸ್ಕಾರ. ನಮಸ್ಕಾರ. ಈಗ ನಮಗೆ ಇಲ್ಲಿ ಮಂಗಳವಾರ ಹುಟ್ಟಿದಾಗ ಯಾವ ಡೇಟ್ ಇತ್ತು ಅದು ಬೇಕು. ಮಂಗಳವಾರ 8. ಸೋಮವಾರ ಮಧ್ಯಾಹ್ನ ಅಂದರೆ 7ನೇ ತಾರೀಕು ರಾತ್ರಿ, 8ನೇ ತಾರೀಕು ಬೆಳಿಗ್ಗೆನಾ? 8ನೇ ತಾರೀಕು ಬೆಳಿಗ್ಗೆ ಡೇಟ್ ಹೇಳಿ. 12 ಗಂಟೆ ಆದಮೇಲೆ ಡೇಟ್ ಚೇಂಜ್ ಆಗುತ್ತೆ. ಇದ್ರ ಪ್ರಕಾರ ಕರ್ಕಾಟಕ ರಾಶಿ ಕರೆಕ್ಟ್ ಇದೆಯಾ? ಹೌದು. ಆಶ್ಲೇಷ ನಕ್ಷತ್ರ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 1 ವರ್ಷ ಬರ್ತೀನಿ, 2 ತಿಂಗಳು ಹೋದ್ರೆ 1 ವರ್ಷ ಆಗುತ್ತೆ. ಇನ್ನು 8 ತಿಂಗಳಾಗಿರೋದು. 8 ಯಾಕೆ ಅವರಿಬ್ರು ಮಾತಾಡ್ಲಿಲ್ವಾ, ಗಂಡು ಹೆಣ್ಣು? ಲವ್ ಮಾಡೇ ಮದ್ವೆ ಆಗಿದ್ದು. ಲವ್ ಮಾಡಿದ್ದಾರೆ. ಓಕೆ, ನೀವು ಬೇಡ ಅಂದ್ರ ಲವ್ ಮಾಡಿರೋದು? ನಮ್ಗೆ ಇಷ್ಟ ಇರ್ಲಿಲ್ಲ, ಆದ್ರೂ ಬಲ್ಲಂತದ್ಮೇಲೆ ಲವ್ ಮಾಡೋಳಲ್ಲ ಅಂತ. ನಿಮ್ಮ ಮಗಳನ್ನೇ ಕೇಳ್ಬೇಕು ಕ್ವಶನ್ ಇದು. ನಿಮ್ಮ ಮಗಳನ್ನೇ ಕ್ವಶನ್ ಕೇಳಬೇಕು. ಈಗ ಲವ್ ಎಲ್ಲಮ್ಮ ಹೋಯ್ತು ಅಂತ ಕೇಳಬೇಕು. ನಿಮ್ಮ ಮಗಳಿಗೆ ಸ್ವಲ್ಪ ಹಾಕೊಂಡು ರುಬ್ಬೇಕು. ಕರೆಕ್ಟಾ? ಬರಲ್ಲ ಸರ್, ಹೇಳ್ತೀವಿ ಅಂತ ನಮ್ಮ ಮನೆಗೆ. ಭಯ ಭಯ. ನೀನ್ ಮಾಡ್ಕೊಂಡಿರೋದಲ್ವಾ, ನಮ್ಗೇನು ಹೇಳ್ಬೇಡ ಅಂತೀವಿ. ಅಲ್ಲ, ಅದು ನಾವು ಬೇಜಾರಿಂದ ಹೇಳ್ತೀವಿ.
ಶುಕ್ರ ದಶ ನಡೀತಾ ಇದೆ. ಶುಕ್ರದಲ್ಲಿ ಏನು ಪ್ರಾಬ್ಲಮ್ ಇದೆ ಮ್ಯಾರೇಜ್ ಅಂತ ನೋಡೋಣ. ಆ ದಶ ಇರುತ್ತಾ, ಉಳಿಸುತ್ತಾ, ಹೋಗುತ್ತಾ ಅಂತ. 5ನೇ ಮನೆ ಇಲ್ಲಿ ಶುಕ್ರ ಲವ್ ಮ್ಯಾರೇಜ್ ತೋರಿಸುತ್ತೆ ನೋಡಿ. ಇಲ್ಲಿ ದಶ ಶುಕ್ರ 22ರಿಂದ ಬಂದಿದೆ. 5 ಅಂತಂದರೆ ಆ ಮದುವೆ ಲವ್ ಅಂತ ತೋರಿಸುತ್ತೆ. ಇಲ್ಲಿ ಮ್ಯಾರೇಜಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ಲವ್ ವಿತ್ ಎ ಪರ್ಸನ್, ಇಲ್ಲಿ ಇಂಗ್ಲೀಷಲ್ಲಿ ಹಾಕಿದ್ದೀನಿ. ಲವ್ ವಿತ್ ಎ ಪರ್ಸನ್, ಹೈಲಿ ಸೆಲೆಕ್ಟಿವ್ ಲವ್ ಬಂದಿದೆ. ಓಕೆ, ಆದರೆ ಅಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಇವೆಲ್ಲವೂ ಕೂಡ ನೆಗೆಟಿವ್ ಸೈಡ್ ಬಂದಿದೆ. 5ನೇದು ನೆಗೆಟಿವ್ ಸೈಡ್ ಬಂದಿದೆ, ಸರ್ಕಲ್ ಆಗಿದೆ. ಪಾಸಿಟಿವ್ ಸೈಡ್ ಸರ್ಕಲ್ ಆದರೆ ಗುಡ್, ನೆಗೆಟಿವ್ ಸೈಡ್ ಸರ್ಕಲ್ ಆದರೆ ಬ್ಯಾಡ್. ಸೊ ಇಲ್ಲಿ ಪಾಸಿಟಿವ್ ಕಮ್ಯುನಿಕೇಷನ್ ಸೈಡ್ ಬಂದಿದೆ, ಲವ್ ಅನ್ನೋದು ನೆಗೆಟಿವ್ ಸೈಡ್ ಬಂದಿದೆ. ಲೋ ಸಕ್ಸಸ್ ಇನ್ ಮ್ಯಾರೇಜ್ ಲೈಫ್. ಸ್ವಲ್ಪ ಸುಮ್ಮನೆ ಅವ್ರಿಗೆ ಬಿಟ್ಬಿಟ್ರೆ ಸರೋಗುತ್ತೆ. ಓಕೆ, ಏನು ಸಮಸ್ಯೆ ಇದೆ ಅಂತ ನೀವು ಅಲ್ಲಿಗೆ ಸಪೋರ್ಟ್ ಮಾಡಿ. ಡಿವೋರ್ಸ್ಗೆ ಹೋಗೋ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿಲ್ಲ, ಡಿವೋರ್ಸ್ಗೆ ಹೋಗಲ್ಲ, ಗಲಾಟೆಗಳಿರ್ತವೆ. ಯಾಕೆಂದರೆ ಅದು ಬ್ಯಾಡ್ ಸೈಡಲ್ಲಿ 6ನೇ ಮನೆ ಅಂದರೆ ಅದು ಗಲಾಟೆಗಳು, 6ನೇ ಮನೆ ಗಲಾಟೆಗಳು. ಸೊ ಅದು ತೋರಿಸುತ್ತೆ ಅಲ್ಲಿ ಮ್ಯಾರಿಡ್ ಲೈಫಲ್ಲಿ. ಇದು ಕಿತ್ತೋಗೋ ಕಾಂಬಿನೇಷನ್ ಇಲ್ಲ ಇಲ್ಲಿ ಸ್ಟ್ರಾಂಗ್ ಆಗಿ, ಕಿತ್ತೋಗಲ್ಲ, ಬಟ್ ಗಲಾಟೆಗಳಿರ್ತವೆ. ಯಾಕಂದರೆ ಬ್ಯಾಡ್ ಸೈಡ್ ಇಲ್ಲಿರೋದ್ರಿಂದ ಅದಕ್ಕೆ ಜ್ಯೋತಿಷ್ಯ ಇದನ್ನು ಕಲ್ತ್ರೆ ಈಸಿ ಗೊತ್ತಾಗತ್ತೆ. ಇಲ್ವಾ, ಇಲ್ಲೇನಾಗ್ಬಿಡುತ್ತೆ, ಇಲ್ಲಿ ಲಗ್ನಕ್ಕೆ ಹೋಗ್ತಾರೆ. ಲಗ್ನಕ್ಕೆ ಹೋದ್ಮೇಲೆ ಇಲ್ಲಿ ಮಂಗಳ ಇಲ್ಲಿದೆಯಲ್ಲ, ಇವ್ರಿಗೆ ಕುಜದೋಷ. ಕುಜದೋಷ, ಕುಜದೋಷ ಏನಮ್ಮ ಅಂತಾರೆ. ಯಾಕಂದ್ರೆ 10 ಜನ ಹೇಳಿರ್ತಾರಲ್ಲ. ಕುಜದೋಷದಿಂದ ಅಲ್ಲ, ಇಲ್ಲಿ ಅವ್ರಿಗೆ ತಳ್ಳಿರ್ತಕ್ಕಂಥ ಗ್ರಹ ನೋಡಬೇಕು. ಇಲ್ಲಿ ಈ ಗ್ರಹ ಯಾವುದು ಅಂತ ನೋಡಿದಾಗ ಕೇತು ಅವ್ರಿಗೆ ತಳ್ಳಿರೋದು. ಇದು ಕುಜ ಅಲ್ಲ. 5th ಹೌಸಲ್ಲಿ ಇದೆಯಲ್ಲ ಕೇತು. ಸೊ 5th ಹೌಸ್ ಇಸ್ ದ ಹೌಸ್ ಆಫ್ ಲವ್ ಅಂತ ಕರಿತೀವಿ. ಶುಕ್ರ ದಶದಲ್ಲಿ, ಶುಕ್ರನ ದಶದಲ್ಲಿ ಇರ್ತಕ್ಕಂಥ ಈ ನಕ್ಷತ್ರ, ಇಲ್ಲೊಂದು ನಕ್ಷತ್ರ ಇರುತ್ತೆ, ಆ ನಕ್ಷತ್ರ ಕೇತು. ಕೇತು 5th ಅಲ್ಲಿ ಬಂದ್ಬಿಟ್ಟಿದೆ, ಅದಕ್ಕೆ ಲವ್ ಡ್ರೈವ್ ಮಾಡಿದೆ. ಕುಜದೋಷ ಅಲ್ಲ. ಇವ್ರೇನ್ ಮಾಡ್ತಾರೆ, ನಮ್ಮ ಕಾಂಪೌಂಡರ್ಗಳು ಇದಕ್ಕೆ ಶಾಂತಿ, ಕುಜ ಶಾಂತಿ ಮಾಡಿಸಿ. ಇವ್ರ ಪಾಪ ನಗ್ತಾ ಇರ್ತಾರೆ, ನಾನು ಸಮಸ್ಯೆ ಕೊಟ್ಟಿರೋದು ಅಂತ ನಗ್ತಾ ಇರ್ತಾರೆ. ಕೇತು ನಗ್ತಾ ಇರ್ತಾರೆ. ಸೊ ಅದಕ್ಕೆ ಕಲೀರಿ. 15,000 ನಮ್ಮದು ಫೀಸು, ಕಲೀರಿ. ಇಲ್ವಾ, ನಮ್ಮ ಪ್ರೋಗ್ರಾಮೇ ಜಾಸ್ತಿ ನೋಡಿ, ಇಲ್ಲಿ ಟ್ರೈ ಮಾಡಿ. ಸಿಕ್ಕಿಲ್ವಾ, ಕನ್ಸಲ್ಟೇಷನ್ ತಗೊಳ್ಳಿ. ಅದು ಸಿಕ್ಕಿಲ್ವಾ, ತೆಪ್ಪಗಿರಿ. ಎಲ್ಲೂ ಕೂಡ ನಿಮಗೆ ರೈಟ್ ಆನ್ಸರ್ ಸಿಗಲ್ಲ ಇಲ್ಲಿ ಬಿಟ್ಟರೆ. ಎಂಥ ದೊಡ್ಡ ದೊಡ್ಡ ಚಾನಲ್ ಕೂತ್ಕೊಂಡಿದ್ದ ತಕ್ಷಣವೇ ದೊಡ್ಡವರಲ್ಲ, ಸಣ್ಣ ಚಾನಲ್ ಅವರು ದೊಡ್ಡವ್ರು ಕೂತಿರ್ತಾರೆ, ಅವ್ರಿಗಿನ ದೊಡ್ಡವ್ರು ಕೂತಿರ್ತಾರೆ. ಮುಂದಿನ ಕರೆ ಇದ್ರೆ ತಗೊಳ್ಳೋಣ, ಇಲ್ಲಾಂದ್ರೆ ಬೇರೆ ವಿಚಾರ ಮಾತಾಡೋಣ. ಓಕೆ ಗುರುಗಳೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ ಬಗ್ಗೆ ಕೇಳ್ಬೇಕಿತ್ತು, ಪ್ರಶ್ನಾಶಾಸ್ತ್ರ. ಓಕೆ, 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 100. ಓಕೆ, ಯಾವ ವಿಚಾರದ ಬಗ್ಗೆ ಮಾತಾಡ್ಬೇಕಿತ್ತು? ಅಂದ್ರೆ ನನಗೆ ಆಕ್ಚುಲಿ ಒಬ್ಳು ಮಗಳಿದ್ದಾಳೆ. ಸೆಕೆಂಡ್ ಬೇಬಿಗೆ ತುಂಬಾ ಟ್ರೀಟ್ಮೆಂಟ್ ಎಲ್ಲ ಆಯ್ತು, IU ಎಲ್ಲ ಆಯ್ತು. ಆದ್ರೂ ಸಕ್ಸಸ್ ಆಗ್ತಿಲ್ಲ. ಏನ್ ಪ್ರಾಬ್ಲಮ್, ನೆಕ್ಸ್ಟ್ ಮಗು ಯೋಗ ಇದೆ ಏನೊಂದು ಕೇಳುವ ಅಂತ. ಓಕೆ, ಗುರುಗಳ ಜೊತೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಚೈಲ್ಡ್ ಬರ್ತ್ ಅಂತ ನಾನು ಇಲ್ಲಿ ಹಾಕ್ತೀನಿ ಪ್ರಶ್ನಾಶಾಸ್ತ್ರದಲ್ಲಿ. ಚೈಲ್ಡ್ ಬರ್ತಲ್ಲಿ ಮೊದಲನೇ ಚೈಲ್ಡ್ಗೆ 5th ಕಸ್ಪ್ ಅಂತ ನೋಡ್ತೀವಿ. ಸೆಕೆಂಡ್ ಚೈಲ್ಡ್ಗೆ 7th ಕಸ್ಪ್ ನೋಡಬೇಕು. 7th ಕಸ್ಪ್ ಅಂತ ನೋಡ್ತೀವಿ. 7th ಕಸ್ಪಲ್ಲಿ ರಾಹು ರೆಟ್ರೋಗ್ರೇಡ್, ಇದು 6 ಅಂತ ಬರುತ್ತೆ ಫ್ರೂಟಲ್ಲಿ. ಈ ಸ್ಕ್ವೇರ್ ಬಾಕ್ಸ್ ಆದರೆ ಕಷ್ಟ, ಏನೇ ಪ್ರಯತ್ನ ಮಾಡೋದು ಕಷ್ಟ ಅಂತ ಬರುತ್ತೆ. ಮತ್ತು ಇವರು ರಾಹು ಮತ್ತು ಈ ಕಾಂಬಿನೇಷನ್ ನೋಡಿದಾಗ ಇವರು ಕೃತಕವಾಗಿ ಹೋಗಬೇಕು. ಈ ಏನೋ ಅಂತಾರಲ್ಲ ಟ್ರೀಟ್ಮೆಂಟು, ಅದು ಇದು IO, ಅದಕ್ಕೆ ಹೋದರೆ ಆಗುತ್ತೆ. ಆಗೋ ಟೈಮು ಇಲ್ಲಿ ನೋಡಬೇಕು, ಅದು ಆಗುತ್ತೋ ಇಲ್ಲೋ. 31ವರೆಗೂ ಮಂಗಳನ ಕಾಂಬಿನೇಷನ್ ನಾವು ಚೈಲ್ಡ್ ಬರ್ತ್ ಅಂತ ಹಾಕ್ತೀವಿ. ಆ ಚೈಲ್ಡ್ ಬರ್ತಲ್ಲಿ ಅಲ್ಲಿ ನಮಗೆ ಮಂಗಳ 9, ಓಕೆ, ಎಸ್ ಅಂದಿದೆ. ಅದಾದಮೇಲೆ ನಾವು ಇಲ್ಲಿಗೆ ಹೋಗ್ತೀವಿ. ಇದು ಬ್ಲೂ ಬಂದಿದೆ, ನ್ಯೂಟ್ರಲಲ್ಲಿದೆ, ರಾಹು ಕೊಡೋಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್ ಗುರು 2 ಕೊಡ್ತಾನಲ್ಲ, ಇಲ್ಲಿ ಕಾಯ್ಬೇಕು ನಾವು. ಅಂದರೆ ಗುರು ಬಂದಾಗ ಇವ್ರಿಗೆ ಮಕ್ಕಳಾಗುತ್ತೆ. ಫಸ್ಟು ದಶಾ ಎಸ್ ಅನ್ಬೇಕು. ದೆನ್ ಭುಕ್ತಿ, ಯಾವ್ಯಾವ ಭುಕ್ತಿ ಬರುತ್ತೋ ಅದನ್ನ ನೋಡ್ಕೊಂಡು ಎಸ್ ಅನ್ಬೇಕು. ಆ ಭುಕ್ತಿ ಕೆಳಗಡೆ ಅಂತರ್ಭುಕ್ತಿ 4-5 ಬರುತ್ತೆ, ಈ ಥರ, ಅದರಲ್ಲಿ ಎಸ್ ಅನ್ಬೇಕು. ಇದೇ ಟೈಮಿಂಗ್ ಆಫ್ ಎನ್ ಈವೆಂಟ್. ಪೂಜೆ ಮಾಡಿದ ತಕ್ಷಣ ಟೈಮ್ ಉಲ್ಟಾ ಬಂದ್ಬಿಡಲ್ಲ, ಟೈಮಿಂಗ್ ಅಲ್ಲಿ ಬರುತ್ತೆ. ಅಲ್ಲಿವರೆಗೂ ಆ ಬರೋ ಟೈಮು ಫಸ್ಟ್ ಕ್ಲಾಸ್ ಆಗಿರಬೇಕು ಅನ್ನೋದೇ ನಮ್ಮ ಪರಿಹಾರಗಳು. ಬರೋ ಟೈಮು ಫಸ್ಟ್ ಕ್ಲಾಸ್ ಆಗಿರಬೇಕು ಅನ್ನೋದೇ ನಮ್ಮ ಪರಿಹಾರ. ಬರದೇ ಇರೋ ಟೈಮ್ಗೆ ಪೂಜೆ ಮಾಡಿಸಿ ರೆಮಿಡಿ ಕೊಟ್ಟು, ಬರದೇ ಇರೋದನ್ನು ರೆಮಿಡಿ ಕೊಟ್ಟರೆ ಆಗಲ್ಲ. ಇಲ್ಲಿ ಬರುತ್ತೆ, ರೆಮಿಡಿ ಕೊಡ್ಬೋದು.
212 ಕಾಂಬಿನೇಷನ್ ಇದೆ, 958 ಕಾಂಬಿನೇಷನ್ ಇದೆ. ಸೊ ಬಲಗೈ ತೋರ್ ಬೆರಳಿಗೆ ಮಗುನೇ ಬೇಕು ಅಂತಂದರೆ ಯೆಲ್ಲೋ ಸಫೇರ್ ಹಾಕಬೇಕು. ಹಾಗೆ ಅದ್ರ ಜೊತೆಗೆ 2 ಮುಖದ ರುದ್ರಾಕ್ಷಿ ಹಾಕಿ ಯಥೇಚ್ಛವಾಗಿ ಗುರುವಿನ ಮಂತ್ರ ಓಂ ಬ್ರಹ್ಮಸ್ಪತಿ ನಮ ಅಂತ ಹೇಳಿದ್ರೆ ನಾಳೆನೇ ಆಗಲ್ಲ, 2025 ಜೂನಿಂದ 2026 ಜೂನ್ ಒಳಗಡೆ ಆಗುತ್ತೆ. ಶಾರ್ಟ್ಲಿ ಓಕೆ, ಜೂನ್ ಆದ ಮೇಲೆ ಮುಂದಿನ ವರ್ಷದಲ್ಲಿ ಕನ್ಸೀವ್ ಆಗ್ತಾರೆ. ಒಳ್ಳೆಯದಾಗಲಿ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕಲ್ತ್ಕೊಳ್ಬೇಕು, ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೇನಾದರೂ ಚಿಂತನೆ ಇದ್ದರೆ ಅಥವಾ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಬೇಕು, ಯಾವ ಕ್ಷೇತ್ರಕ್ಕೆ ನಾನು ಹೋದರೆ ಸಕ್ಸಸ್ನ ಕಾಣಬಹುದು ಇದರ ಕುರಿತಾಗಿ ಅಥವಾ ಮದುವೆ ವಿಚಾರವಾಗಿ ಈ ರೀತಿಯಾದಂಥ ವಿಚಾರಗಳ ಕುರಿತಾಗಿ ನಿಮಗೆ ತಿಳುವಳಿಕೆ ಬೇಕು ಅನ್ನೋದಾದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ನೀವೇ ಕಲ್ತ್ಕೊಳ್ಳಿಕ್ಕೆ ಒಂದು ಅವಕಾಶವಿದೆ. ಮಾರ್ಚ್ 15ನೇ ತಾರೀಕು ಕೇವಲ 15 ದಿನಗಳಲ್ಲಿ ನೀವು ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬಹುದಾಗಿದೆ. ಸೊ ಆನ್ಲೈನ್ ಕ್ಲಾಸಸ್ನ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನ್ನೇ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. ಇಲ್ಲ ಮೇಡಮ್, ಪ್ರಶ್ನಾಶಾಸ್ತ್ರ. ಓಕೆ, 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 105 ಮೇಡಮ್. 105. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ದುಡ್ಡಿನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹಣದ ವಿಚಾರದ ಬಗ್ಗೆ. ಹೌದು. ನಮಸ್ಕಾರ. ನಮಸ್ತೆ ಗುರುಜಿ. ಹಣದ ವಿಚಾರದಲ್ಲಿ ಎರಡನೇ ಮನೆ ನೋಡೋಣ. ಎರಡನೇ ಮನೆ ಜಾಬ್, ಬಿಸ್ನೆಸ್, ಫೈನಾನ್ಸ್. ಯಾಕಂದರೆ ಕೂಡಿಟ್ಟಿರ್ತಕ್ಕಂಥ ಮನೆ ಎರಡನೇ ಮನೆ ಬಂದು ಕೂಡಿಡಬೇಕು. ಇಲ್ಲಿ 9ನೇ ಮನೆ ಅಂತ ನಕ್ಷತ್ರದಲ್ಲಿ ಮತ್ತು 58 ಅಂತ ಬರೋದು, ಬಂದಿರೋದನ್ನು ಖರ್ಚು ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು 5-8 ಅಂತ ಹೇಳ್ತೀವಿ. ಹಾಗೆ ಕೇಳದೇ ಇರೋರಿಗೆ, ಅಂದರೆ ಕೇಳೋರಿಗೆಲ್ಲ ಸ್ವಲ್ಪ ದಾನ ಶೂರ ಕರ್ಣ ಅಂತ ಹೇಳ್ತೀವಲ್ಲ, ಆ ರೀತಿ 9ನೇ ಮನೆ. ಅಥವಾ ಅವ್ರು ದುಡಿದ್ರೂ ಕೂಡ ಬರದೇ ಇರತಕ್ಕಂಥ ದುಡ್ಡು, ಎರಡನ್ನೂ ಕೂಡ 9ನೇ ಮನೆ. 10ನೇ ಮನೆ ಅಧಿಕಾರ, ದುಡ್ಡು. ಅದರ ಹಿಂದಿನ ಮನೆ 9 ಬಂದಾಗ ಲೆಸ್ ಮನಿ ಅಂತ ಬರುತ್ತೆ. ಅಥವಾ ಬಂದಿರೋ ಮನಿನ ಇನ್ನೊಬ್ರು ಕೊಟ್ಬಿಡೋದು ಬುದ್ಧಿ ಇರುತ್ತೆ. ಕೊನೆಗೆ ಸಂಸಾರಕ್ಕೆ ಚಿಕ್ಕದಾಗಿ ಉಳಿಯುತ್ತೆ ಅಷ್ಟೇ. ನಿಮ್ಮ ಪ್ರಶ್ನೆ ಕರೆಕ್ಟಾಗಿ ಇವಾಗ ಕೇಳಿ, ಇದು ನಾನು ರೀಡಿಂಗ್ ಅಷ್ಟೇ. ಇದು ಲೈನಲ್ಲಿ ಇದ್ದೀರಾ? ಇಲ್ಲ ಗುರು. ಗುರುಜಿ ಇದ್ದೀವಿ. ಹಾಂ, ಆದ್ರೆ ಇವರು ಅವ್ರ ಫ್ರೆಂಡ್ಗೆ ಅಂತ ಒಂದು 10 ಲಕ್ಷ. ಇವಾಗ ಏನು ಹೇಳಿದೆ? ಇವಾಗ ಅದೇ ಅಲ್ವ ಹೇಳಿದ್ದು? ಹೌದು ಗುರುಜಿ. ಬಂದಿರೋದನ್ನ ಯಾರಿಗಾರು ಕೊಟ್ಟು ಆ 9ನೇ ಮನೆ ಅದು ಹೇಳುತ್ತೆ. ಅದು ವಾಪಸ್ ಬರುತ್ತೋ ಇಲ್ವೋ, ಕೊಟ್ಟಿರ್ತಕ್ಕಂಥ ಲೋನೋ ಏನೋ, ಅದು 6ನೇ ಕಸ್ಪ್ ನೋಡ್ತೀವಿ. ಇಲ್ಲಿ ಬರುತ್ತೋ ಇಲ್ವೋ 6ನೇ ಕಸ್ಪ್ ನೋಡ್ತೀವಿ. 6ನೇ ಕಸ್ಪು ಆಯಪ್ಪನೂ ಹಂಗೆ ಬೇರೆಯವ್ರು ಕೊಟ್ಬಿಟ್ಟಿದ್ದಾನೆ. ನೀವು ಕೊಟ್ಟಿರೋ ದುಡ್ಡು ಅದೇ ಕಾಂಬಿನೇಷನ್ ಇದೆ, ಅವ್ನು ಇನ್ನೊಬ್ರು ಕೊಟ್ಟಿದ್ದಾನೆ. ಅರ್ಥ ಆಯ್ತಾ? ಬೇಕಾದ್ರೆ ಹೋಗಿ ಕೇಳಿ. ಈಗ ನನಗೆ 10 ಲಕ್ಷ ಇಸ್ಕೊಂಡೆ, ನಾನು ಇನ್ನೊಬ್ರಿಗೆ ಏನೋ ಅರ್ಜೆಂಟ್ ಅಂತ ಕೊಟ್ಬಿಟ್ಟಿದ್ದೀನಿ. ಅಲ್ಲಿಂದ ಇಲ್ಲಿ ಬಂದಿಲ್ಲ, ಇಲ್ಲಿಂದ ಇಲ್ಲಿಗೆ ಹೋಗಲ್ಲ. ಈ ಕಾಂಬಿನೇಷನ್ ಕೊನೆಗೆ 7ನೇ ಕಸ್ಪ್ ನೋಡ್ಬಿಡ್ತೀವಿ, ಬರುತ್ತಾ ಇಲ್ವಂತ. ಕಷ್ಟ. ಎಷ್ಟು ದಿವಸ ಆಯ್ತು ಇದು ಕೊಟ್ಟು? ಒಂದ್ 5 ತಿಂಗಳಾಯ್ತು ಗುರುಜಿ. ಬೇರೆಯವ್ರ ಹತ್ರ ಈಸ್ಕೊಟ್ಬಿಟ್ಟವ್ರೆ ಇವರು. ಬೇರೆಯವ್ರ ಹತ್ರ ಈಸ್ಕೊಟ್ಟಿರೋದು ನೋಡಿ, ಹಿಂಗೆ ಟ್ರಯಾಂಗಲ್ ಬಂತು. ನನಗೆ ಗೊತ್ತಾಗಿಲ್ಲ ಇದು ಬೇರೆಯವ್ರ ಹತ್ರ. ಈಗ ಅವರು ಯಾರು ಕೊಟ್ಟರೋ ಯಪ್ಪ, ಕಷ್ಟ. ಇಲ್ಲಿ ಯಾಕೆ ನಿಮ್ಮ ಯಜಮಾನ್ರು ಕೇಳಿಸ್ಕೊತಾ ಇದ್ದಾರಾ? ಅವರು ಆಚೆ ಇದ್ದಾರೆ ಗುರುಜಿ. ಕೊಟ್ಟೋರು ಆಚೆ ಇರ್ತಾರೆ. ಈಗ ಉಗಿಯೋಣ ಅಂತ ಹೋದೆ, ಕೇಳಬೇಕಾಯ್ತು ಅವರು. ಇವ್ರಿಗೆ ಯಾಕೆ ದಾನಶೂರ ಕರ್ಣನ ಇವರು? ಇದು ಯೂಟ್ಯೂಬಲ್ಲಿ ಬರುತ್ತೆ. ಓಕೆ, ನಿಮ್ಮ ಬಗ್ಗೆ ಹೇಳೋರು ಕೇಳಿ ಅಂತ ನೀವು ಯೂಟ್ಯೂಬ್ಗೆ ಹೋಗಿ, ಲಾಸ್ಟ್ ಕಾಲ್ ನಿಮ್ದು ಹೆಚ್ಚು ಕಮ್ಮಿ ಲಾಸ್ಟ್ ಕಾಲ್ ಇರುತ್ತಿದ್ದು ನಿಮ್ದು ಯೂಟ್ಯೂಬಲ್ಲಿ ಬರುತ್ತೆ. ಅವ್ರಿಗೆ ತೋರಿಸಿ, ನಿಮ್ಮ ಯಜಮಾನ್ರಿಗೆ ಹಿಂಗೆ ತೋರಿಸೋರು ನೋಡ್ರಿ, ಯಾರು ಕರೆಕ್ಟ್, ನಾನು ಕ್ವಶನ್ ಕೇಳೋಕ್ಕಿಂತ ಮುಂಚೆನೇ ಹೇಳೋರು ನೋಡ್ರಿ ಅಂತೇಳಿ. ಅರ್ಥ ಆಯ್ತಾ? ಇದಕ್ಕೆ ಪರಿಹಾರ ಟ್ರೈ ಮಾಡೋದು. ನಾನೇನು ದೇವರಲ್ಲ, ಅಥವಾ ನಮ್ಮ ಕೈಲಿ ಏನಿಲ್ಲ. ನಾನು ನನ್ನ ಟೈಮ್ ಕೆಟ್ಟದಾಗ ಯಾರಿಗಾರು ಕೊಟ್ಟರೆ ನನಗೂ ಹೋಗುತ್ತೆ. ಎವ್ರಿ ಟೈಮ್ ನಾವು ಅಸ್ಟ್ರಾಲಜಿನೇ ನೋಡ್ಕೊಂಡೇ ಕೊಡೋಕ್ಕಾಗಲ್ಲ ಅಲ್ವಾ? ಸೊ ತುಂಬ ಜನ ಅದನ್ನು ಹೇಳ್ತಾರೆ. ಓಕೆ, ಇವ್ರಿಗೆ ಒಂದು ಪರಿಹಾರ ಸೂಚನೆ ಮಾಡೋಣ. 6ನೇ ಮನೆ ದುಡ್ಡಿನ ಒಂದು ಕಾಂಬಿನೇಷನ್ ಇರೋದ್ರಿಂದ, ಶನಿ ಬಂದಿರೋದ್ರಿಂದ ನಿಮ್ಮ ಯಜಮಾನರು ಬಲಗೈಗೆ ಒಂದು ಕರಿ ದಾರ ಕಟ್ಕೋಬೇಕು. ಹಾಗೆ ಇನ್ನೊಬ್ಬರಿಂದ ದುಡ್ಡು ವಾಪಸ್ ಬರಬೇಕು ಅಂದರೆ ಶನಿನ ಮಂತ್ರ ಪಠನೆ ಯಥೇಚ್ಛವಾಗಿ ಮಾಡಬೇಕು. ಓಂ ಶ್ರೀ ಶನೇಶ್ಚರಾಯ ಸ್ವಾಹ, ಅದನ್ನು ಮಾತ್ರ ಮಾಡಬೇಕು. ತುಂಬ ಜನ ಏನು ಮಾಡ್ತಾರೆ, ಕೆಟ್ಟ ಗ್ರಹಗಳಿಗೆ ಪ್ರಚೋದನೆ ಕೊಡ್ತಾರೆ, ಬರೋದಿಲ್ಲ. ಸೊ ಇದು ವೆರಿ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಜಾಬ್, ಬಿಸ್ನೆಸ್, ಫಿನಾನ್ಸಲ್ಲಿ ನಮಗೆ 6, 7 ದುಡ್ಡು ಕೊಡ್ತಕ್ಕಂಥ ಗ್ರಹ ಸ್ಯಾಟರ್ನ್. ಮತ್ತು ಈ ಒಂದು ಪ್ರಶ್ನಾಶಾಸ್ತ್ರದಲ್ಲಿ 7 ಕಡೆ ಶನಿ ರಿಪೀಟ್ ಆಗಿದೆ. ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ ಪ್ರತಿ ಶನಿವಾರ. ದುಡ್ಡು ಬೇಗ ರಿಲೀಸ್ ಆಗಲಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಆದಷ್ಟು ಬೇಗ ಬರ್ತಕ್ಕಂಥದ್ದು ಇರುತ್ತೆ. ದುಡ್ಡು ಬಂತು ಅಂತ ಹೆಂಗೆ ಎತ್ತೆತ್ತಾಕಿದ್ರೆ ತಲೆ ಮೇಲೆ ಚಪ್ಪಡಿ ಕಲ್ಲು ದೇವರು ಎತ್ತಾಕ್ತಾ ಇರ್ತಾನೆ.
ಯಾರ್ಯಾರು ಅವ್ರು ಬೇಕು ಅಂದವ್ರು ಬ್ಯಾಂಕ್ಗೆ ಹೋಗ್ತಾರೆ. ಬ್ಯಾಂಕ್ ಇರೋದೇನಕ್ಕೆ? ಹೌದು. ನನ್ನ ಹತ್ರ ದುಡ್ಡಿದೆ, ನಾನು ಭಾಳ ಕ್ಲೋಸ್ ಫ್ರೆಂಡ್ ಕರಿತಾನೆ, ನೋಡಪ್ಪ ನಿಂಗೆ ಬಿರಿಯಾನಿ ಕೊಡಿಸ್ತೀನಿ, ದುಡ್ಡೆಲ್ಲ ಕೊಡಲ್ಲ, ವಿಶ್ವಾಸ ಹೋಗುತ್ತೆ. ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಅಲ್ಲ, ಅರ್ಥ ಆಯ್ತಲ್ಲ? ಅದು ಕರೆಕ್ಟಾಗಿ ಬರೆದಿದ್ದಾರೆ, ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ, ಇಷ್ಟೇ ವಿಚಾರ. ಓಕೆ ಗುರುಗಳೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಖಂಡಿತ. ನಾಳಿನ ಸಂಚಿಕೆಯಲ್ಲಿ ಆ 5ನೇ ಮನೆ 8ನೇ ಮನೆ ಮುಗಿಸೋಣ ಫಿಲಮ್ದು. ಒಬ್ಬ ಫಿಲಮ್ ಅವ್ರು ತುಂಬ ಕಾಯ್ತಾ ಇರ್ತಾರೆ. ನಾಳಿನ ಸಂಚಿಕೆಯಲ್ಲಿ ಮಾಡೋಣ. ಹೆಚ್ಚು ಜನಕ್ಕೆ ನಮ್ಮ ಪ್ರೋಗ್ರಾಮ್ ಬಗ್ಗೆ ಹೇಳಿ, ಯಾರ್ಯಾರು ವೀಕ್ಷಕರಿದ್ದಾರೆ ಅಲ್ಲಿಗೆ ನಿಮ್ಮ ಬಾಯಲ್ಲೇ ಇಟ್ಕೋಬೇಡಿ, ನಿಮ್ಮ ಮನಸ್ಸಲ್ಲಿ ಇಟ್ಕೊಬೇಡಿ, ನಿಮ್ಮ ತಲೆ ಇಟ್ಕೊಬೇಡಿ. ಈ ಥರ ನಕ್ಷತ್ರ ನಾಡಿ ಅಂತ ಅಶ್ವವೇಗ ಚಾನಲಲ್ಲಿ ಬರುತ್ತೆ, ಬೆಳಿಗ್ಗೆ 8 ರಿಂದ 9. ಅದ್ಭುತ. ಕಾಲ್ ಟ್ರೈ ಮಾಡಿ, ಕರೆಕ್ಟಾಗಿರೋ ನಿಖರವಾಗಿರ್ತಕ್ಕಂಥ ಗುಡ್ ಟೈಮ್ ಬ್ಯಾಡ್ ಟೈಮ್ ಹೇಳ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಪ್ಲಾನೆಟರಿ ಇಂಟೆಲಿಜೆನ್ಸ್ ಮೇಲೆ ಅಂತ ಹೇಳ್ತಾರೆ. ಈ ಪ್ರೋಗ್ರಾಮ್ನ ಪ್ರತಿನಿತ್ಯ 8 to 9 ಮಿಸ್ ಮಾಡಬೇಡಿ. ಅನೇಕ ಜನರಿಗೆ ಹೇಳಿ ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.